ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ಜಿ ಮುಖಾಮುಖಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಇವತ್ತಿನ ಜಿ ಮುಖಾಮುಖಿ ಕಾರ್ಯಕ್ರಮದಲ್ಲಿ ದೊಡ್ಡಬಳ್ಳಾಪುರ ಕ್ಷೇತ್ರದ ಅಭಿವೃದ್ಧಿ ಹೇಗಿದೆ, ಕಾಂಗ್ರೆಸ್ಸೇತರ ಶಾಸಕರಿಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ಯಾವ ರೀತಿಯ ಅನುದಾನ ಲಭ್ಯವಾಗ್ತಾ ಇದೆ ಮತ್ತು ರಾಜ್ಯ ಕಾಂಗ್ರೆಸ್ನ ಆಡಳಿತ ವೈಖರಿ ಕುರಿತಂತೆ ಮಾತಾಡೋದಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ದೊಡ್ಡಬಳ್ಳಾಪುರ ಕ್ಷೇತ್ರದ ಶಾಸಕರಾಗಿರುವಂತಹ ಧೀರಜ್ ಮುನಿರಾಜು ಅವರಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ಕ್ಷೇತ್ರದ ಅಭಿವೃದ್ಧಿ ಹೇಗಿದೆ? ಅಭಿವೃದ್ಧಿಯ ಕಾರ್ಯಗಳಿಗೆ ಇಡೀ ರಾಜ್ಯದ ಬಜೆಟಲ್ಲೇ ನಿಮಗೆ ಅನುದಾನದ ಕೊರತೆ ಎದ್ದು ಕಾಣ್ತಾ ಇದೆ. ಸಾಮಾನ್ಯ ಜನಕ್ಕೆ ಅರ್ಥ ಆಗೋ ರೀತಿಯಲ್ಲಿ ಇವತ್ತು 4,48,000 ಕೋಟಿ ಬಜೆಟನ್ನು ಮಂಡಿಸಿದ್ರು. 4,48,000 ಕೋಟಿ ಬಜೆಟಲ್ಲಿ ಬೇರೆ ಕಡೆಗಳಿಂದ ಸಾಲನೇ 1,32,000 ಕೋಟಿ ಈಸ್ಕೊಂಡಿದ್ದಾರೆ. ಅಭಿವೃದ್ಧಿಗೋಸ್ಕರ ಸಾಲ ಈಸ್ಕೊಂಡ್ರೆ ಸರಿ. ಈ 1,32,000 ಕೋಟಿ ಸಾಲದಲ್ಲಿ ಕೇವಲ 71,000 ಕೋಟಿ ಮಾತ್ರ ಅಭಿವೃದ್ಧಿಗೆ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಹಣವನ್ನು ಇಟ್ಟಿರುವಂಥದ್ದು. ಈ 71 ಲಕ್ಷ ಕೋಟಿಯಲ್ಲಿ ನಿಮಗೆ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್ ಇದ್ದಾವೆ, ಸ್ಟೇಟ್ ಸ್ಪಾನ್ಸರ್ಡ್ ಸ್ಕೀಮ್ಸ್ ಇದ್ದಾವೆ. ಇದೆಲ್ಲ ಫಿಕ್ಸ್ಡ್ ಸ್ಕೀಮ್ಸ್ ಆದ ನಂತರ ಜಲ್ ಜೀವನ್ ಮಿಷನ್ ಮತ್ತು ಬೇಕಾದಷ್ಟು ನಮಗೆ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್, ಮುದ್ರಾ ಯೋಜನೆ ಆಗ್ಬೋದು, ವಿವಿಧ ಯೋಜನೆಗಳು, ಇದೆಲ್ಲ ಆದ ನಂತರ ಉಳಿಕೆ ಇರುವಂಥ ದುಡ್ಡಲ್ಲಿ ನಮಗೆ ಆ ಕ್ಷೇತ್ರಕ್ಕೆ ಅಭಿವೃದ್ಧಿ ಕೊಡುವಂಥದ್ದು. ಕಳೆದ ಬಾರಿ ಮುಖ್ಯಮಂತ್ರಿಗಳು 8,600 ಕೋಟಿ ರೂಪಾಯಿ ಅನುದಾನವನ್ನು ಮುಖ್ಯಮಂತ್ರಿಗಳ ಮೂಲ ಸೌಕರ್ಯ ನಿಧಿಗೆ ಇಟ್ಕೊಂಡಿದ್ರು. ಈ ಬಾರಿ 8,600 4,000 ಮಾಡಿದ್ದಾರೆ. ಹಾಗಾಗಿ ಬಹುಶಃ ನಮಗೆಲ್ಲ ಒಂದು 10 ಕೋಟಿ ಸಿಕ್ಕಿದ್ರು ಪಾಲಿಗೆ ಸಿಕ್ಕಿದ ಪಂಚಾಮೃತ ಅಂದಂಗೆ ಕಣ್ಣಿಗೆ ಹೊತ್ಕೊಂಡು ಕ್ಷೇತ್ರದ ಕಡೆ ಹೋಗಿ ಕ್ಷೇತ್ರದಲ್ಲಿ ಅತಿ ತುರ್ತಾಗಿ ಬೇಕಾಗಿರುವಂಥ ಕೆಲಸಗಳನ್ನು ಮಾತ್ರ ಮಾಡೋವಂಥ ಪರಿಸ್ಥಿತಿಗೆ ಬಂದು ಕೂತಿದ್ದೀವಿ. ತಂದು ಕೂರಿಸಿದ್ದಾರೆ ಕಾಂಗ್ರೆಸ್ನ ಸರ್ಕಾರ, ಆ ರೀತಿ ತಂದು ಕೂರಿಸಿದ್ದಾರೆ ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಹಾಗಾದ್ರೆ ಈ ಕಳೆದ 3 ವರ್ಷದಲ್ಲಿ 2.25 ವರ್ಷ ಅಂತ ಅನ್ಕೊಂಡ್ರು ಕೂಡ ಕಾಂಗ್ರೆಸ್ಸೇತರ ಶಾಸಕರಿಗೆ, ಅದರಲ್ಲೂ ಬಿಜೆಪಿ ಶಾಸಕರಿಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಪೂರ್ಣ ಸಹಕಾರ ಸಿಗ್ತಾ ಇದೆ ಅಂತ ಅನ್ಕೋಬೋದಾ? ಹೇಗೆ? ಕಾಂಗ್ರೆಸ್ನ ಶಾಸಕರಿಗೆ ಸಹಕಾರ ಇಲ್ಲ ಮೇಡಮ್. ಈಗ ಏನಾಗುತ್ತೆ, ನಾವು ಯಾರಾದರೂ ಆಗ್ಬೋದು, ನಾನಾದರೂ ಆಗ್ಬೋದು, ಕಾಂಗ್ರೆಸ್ ಆದರೂ ಆಗ್ಬೋದು, ಸರ್ಕಾರ ಬರುತ್ತೆ ಅಂತ ನನಗೇನು ಗೊತ್ತಿದ್ದು ನಾನೇನು ಚುನಾವಣೆಗೆ ಹೋಗಲ್ಲ. ಯಾರಿಗೂ ಇಲ್ಲಿ ಇದು ಹೆಂಗೆ ಅಂದರೆ, ಈ ಶುಕ್ರವಾರ ಪಿಕ್ಚರ್ ರಿಲೀಸ್ ಆದಂಗೆ ಸರ್ಕಾರ ಬರುತ್ತೆ ಬರಲ್ಲ, ಪಿಕ್ಚರ್ ಓಡುತ್ತೆ, ನಮ್ಗನ್ಸುತ್ತೆ ತುಂಬ ಚೆನ್ನಾಗಿ ಮಾಡಿದ್ದೀವಿ ಅಂತ. ಆ ರೀತಿ ರಿಸಲ್ಟ್ ಬರೋವಂಥದ್ದು. ಇಂಥದ್ರಲ್ಲಿ ಕಾಂಗ್ರೆಸ್ ಸರ್ಕಾರ ಬರುತ್ತೆ ಅಂತ ನಮಗೇನು ನಂಬಿಕೆ ಇರಲಿಲ್ಲ. ನಮ್ಮ ಸರ್ಕಾರ ಅಥವಾ ಮೈತ್ರಿ ಸರ್ಕಾರ ಬರ್ಬೋದು ಅನ್ನೋ ನಂಬಿಕೆ ಇತ್ತು. ಅದೇ ರೀತಿ ಕಾಂಗ್ರೆಸ್ ಶಾಸಕರು ಸಹ ಯಾವ ಸರ್ಕಾರ ಬರುತ್ತೆ ಅಂತ ಏನು ಅವರೇನು ಅಭ್ಯರ್ಥಿಗಳು ಹೋಗಿ ಮಾಡಿರಲ್ಲ ಚುನಾವಣೆ. ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡ್ತೀವಿ ಅಂತ ನಾವೆಲ್ಲ ಆಯ್ಕೆ ಆಗುವಂಥದ್ದು, ಕ್ಷೇತ್ರದ ಜನತೆಗೆ ನಾವು ಹೇಳೋವಂಥದ್ದು ಸಹ ನಿಮ್ಮ ಅಭಿವೃದ್ಧಿಗೆ ನಾವು ಭದ್ರಾಗಿರ್ತೀವಿ ಅಂತ ಹೇಳಿ ನಾವು ಕೆಲಸ ಮಾಡೋವಂಥದ್ದು. ಇಂಥದ್ರಲ್ಲಿ ಏನಾಗುತ್ತೆ, ನಾವು ಪ್ರಾಮಿಸ್ಗಳು ಹಲವಾರು ಮಾಡಿರ್ತೀವಿ. ಜಿಲ್ಲಾ ಮಟ್ಟದ ಏನೇನೋ ಯೋಜನೆಗಳು ಬರಬೇಕು, ತಾಲೂಕು ಮಟ್ಟದ ಯೋಜನೆಗಳು ಏನೇನು ನನ್ನ ತಾಲೂಕಿಗೆ ತರಬೇಕು, ಹೋಬಳಿ ಮಟ್ಟದ ಕಾರ್ಯಕ್ರಮಗಳು, ಹೋಬಳಿ ಮಟ್ಟದಲ್ಲಿ ಎಷ್ಟು PHCಗಳು, CHCಗಳು, ಅಂಗನವಾಡಿಗಳು, ಶಾಲೆಗಳು, KPS ಶಾಲೆಗಳು, ಈ ರೀತಿ ಮೂಲಭೂತವಾಗಿ ನಾವು ಬೇಕಾದಷ್ಟು ಹೇಳಿ ಬಂದಿರ್ತೀವಿ. ರಸ್ತೆ ಚರಂಡಿ ನಿರಂತರವಾದಂಥ ಪ್ರಕ್ರಿಯೆ, ಅದನ್ನು ಪ್ರತಿಯೊಬ್ಬರು ಆಗ್ತಾ ಇರಬೇಕು. ಯಾರೇ ಹಾಕಿದ್ರು 3 ರಿಂದ 5 ವರ್ಷಕ್ಕೆ ಮತ್ತೊಮ್ಮೆ ಅದರ ಡಾಂಬರೀಕರಣ ಮಾಡೋವಂಥದ್ದು ನಿರಂತರ ಪ್ರಕ್ರಿಯೆ. ಹೋಬಳಿ ಮಟ್ಟದ ಒಂದು ಸ್ಟೇಡಿಯಂ ಮಾಡಬೇಕು ಅಂತ ಕೆಲವ್ರಿಗೆ ಆಸೆ ಇರುತ್ತೆ, ಕಾಲೇಜುಗಳು ಮಾಡಬೇಕು, ಮಹಿಳಾ ಕಾಲೇಜ್ ಮಾಡಬೇಕು, ಈ ರೀತಿ ಹಲವಾರು ಆಲೋಚನೆಗಳನ್ನ ಇಟ್ಕೊಂಡು ಕೆಲವೊಬ್ಬರು ಪ್ರವಾಸೋದ್ಯಮಕ್ಕೆ ಮಾಡಬೇಕು ಅಂತ ಇರ್ತಾರೆ. ಆದರೆ ಇಲ್ಲಿ ಈ ಬಜೆಟಲ್ಲಿ ಯಾವುದೇ ಇಲಾಖೆಗೆ ಆಗ್ಬೋದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ನಿಮಗೆ ಅನುದಾನನೇ ಕೊಡ್ತಾ ಇಲ್ಲ. ಉದಾಹರಣೆಗೆ ನಿಮ್ಗೆ ಹೇಳಬೇಕು ಅಂದರೆ, ಈಗ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ದೊಡ್ಡ ಕೆಲಸ ಅಲ್ಲ. ಕೇವಲ ದೊಡ್ಡಬಳ್ಳಾಪುರ ನಗರದಲ್ಲಿ ನಗರಸಭೆಯಲ್ಲೇ 31 ವಾರ್ಡ್ ಇದ್ದಾವೆ. ಆದರೆ ರೇಷನ್ ಕೊಡುವಂಥದ್ದು 17 ಅಂಗಡಿಗಳಿದ್ದಾವೆ. ನಾವು ಕೇಳ್ಕೊಳ್ಳೋಂಥದ್ದು ಅಟ್ಲೀಸ್ಟ್ ಒಂದು ವಾರ್ಡ್ಗೆ ಒಂದು ಅಂಗಡಿ ಕೊಡಬೇಕಲ್ವಾ. ಒಂದು ವಾರ್ಡಲ್ಲಿ ಜನಸಂಖ್ಯೆ 6 ರಿಂದ 8 ಸಾವಿರ ಇರ್ತಾರೆ. ನೀವು 2-3 ವಾರ್ಡ್ಗೆ ಒಂದು ಅಂದರೆ 4 ದಿನ ಕಾದು ರೇಷನ್ ತಗೊಳ್ಳೋಂಥದ್ದು, ಫ್ರೀಯಾಗಿ ಅಕ್ಕಿ ಕೊಡೋವಂಥದ್ದು ನರೇಂದ್ರ ಮೋದಿ ಅವರು. ಅದನ್ನು ಸರಬರಾಜು ಮಾಡೋವಂಥದ್ದು ನಮ್ಮ ಇಲಾಖೆ ಇಲ್ಲಿ. ಇನ್ನು ಅಡಿಷ್ನಲಾಗಿ 5 kg ಅಕ್ಕಿ ಕೊಡ್ತೀವಿ ಅಂತ ಅವರ ಪ್ರಣಾಳಿಕೆಯಲ್ಲಿ ಹೇಳಿರೋಂಥದ್ದು. ಅದನ್ನು ದುಡ್ಡು ಕೊಟ್ಟರು 1.5 ವರ್ಷ 2 ವರ್ಷ. ಈ ಕೆಲವು ದಿನಗಳಿಂದ ರಾಗಿ ಕೊಡ್ತಾ ಇದ್ದಾರೆ ನಮ್ಮ ಕಡೆ. ಇಷ್ಟು ಮಾಡಿದ್ರು ಸಹ ಅಲ್ಲಿ ಹೋಗೋಂಥವ್ರು 3 ದಿನ ನಿಂತ್ಕೊಂಡು ತಗೊಬೇಕು ಅಂದ್ರೆ ಶಾಪ ಹಾಕ್ತಾರ ಬಿಡ್ತಾರ? ಅದನ್ನ ಸರಿ ಮಾಡೋಣ ಅಂದ್ರೂ ಸಹ ಹೊಸ ಶಾಸಕರು ಆಗ್ತಿಲ್ಲ. ಸೊ ಈ ರೀತಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಲ್ಲಿ 3% ದುಡ್ಡನ್ನು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಇಟ್ಟಿದ್ದಾರೆ.
ಹೊಸ ಕಟ್ಟಡಗಳಿಗೆ ಇನ್ನು ಓನ್ಲಿ 3%, 97% ಫಿಕ್ಸ್ಡ್ ಎಕ್ಸ್ಪೆನ್ಸಸ್. ಅಂದರೆ ಅವರು ಖರ್ಚು ವೆಚ್ಚ ಏನಿದೆ ಅದಕ್ಕೆ 97% ಕೊಡ್ತಾ ಇದ್ದಾರೆ. ಅನುದಾನ ಮತ್ತು ಸಹಕಾರದ ಬಗ್ಗೆ ಬಹಳ ನೇರವಾಗಿ ನೀವು ಉತ್ತರ ಕೊಡ್ತಿರೋದ್ರಿಂದಾಗಿ ಈ ಪ್ರಶ್ನೆಯನ್ನು ಕೇಳ್ತೀನಿ. ಈ 2.25 ವರ್ಷದಲ್ಲಿ ಕಾಂಗ್ರೆಸ್ ಶಾಸಕರು ಧ್ವನಿ ಎತ್ತಿದ ಮಟ್ಟಿಗೆ ನೀವ್ಯಾರು ಎತ್ತದಂಗೆ ಕಾಣ್ತಾ ಇಲ್ಲ ಈ ಅನುದಾನದ ಬಗ್ಗೆ? ಖಂಡಿತವಾಗ್ಲೂ ನಾವು ಪ್ರತಿಯೊಬ್ಬರು ಹೇಳ್ತಾ ಇದೀವಿ ಮೇಡಮ್. ನಾವು ಪ್ರತಿಯೊಬ್ಬರು ಪ್ರತಿ ಸೆಷನಲ್ಲೂ ಈ ರಾಜ್ಯ ಸರ್ಕಾರದ ಅಭಿವೃದ್ಧಿ ಶೂನ್ಯ ಅನ್ನುವಂಥದ್ದನ್ನ ಕ್ಲಿಯರ್ ಕಟ್ಟಾಗಿ ಸಾರಾಸಗಟಾಗಿ ಹೇಳ್ತಾ ಇದೀವಿ. ನಾವು ಒಂಚೂರು ಹನಿಮೂನ್ ಪೀರಿಯಡ್ ಅಂತ ಒಂದು ಸರ್ಕಾರಕ್ಕೆ ಇರುತ್ತೆ, ಒಬ್ಬ ಶಾಸಕನಿಗೂ ಇರುತ್ತೆ. ಏನಾಗುತ್ತೆ, 1-1.5 ವರ್ಷ ಪ್ಲಾನಿಂಗ್ಗೆ ಹೋಗುತ್ತೆ. 2 ವರ್ಷ ಆದ ನಂತರ 3ನೇ ವರ್ಷದಲ್ಲಾದ್ರೂ ಏನಾದರೂ ಪಿಕಪ್ ಆಗುತ್ತೆ ಅನ್ನುವಂಥದ್ದು ಅನುಭವಿಗಳು ನಮಗೂ ಹೇಳ್ಕೊಟ್ರು ಅಂತ. ಫಸ್ಟ್ 2 ವರ್ಷ ನಾವು ಆಶಾಭಾವನೆಯಿಂದ ಕಾದ್ವಿ. 3ನೇ ವರ್ಷನೂ ಇಲ್ಲದೆ ಇರುವಾಗ ಈಗ ನಾವು ದಂಗೆ ಹೇಳಬೇಕಾಗಿರುವಂತ, ಯಾಕಂದ್ರೆ ನಾವಲ್ಲ, ನಮ್ಮ ಮನೆ ಬಾಗಿಲಿಗೆ ಲಕ್ಷಾಂತರ ಜನ ಬರ್ತಾರೆ. ನಮ್ಮ ಮತದಾರರು 2 ಲಕ್ಷ ಇದ್ರೆ 3-3.5 ಲಕ್ಷ ಜನಸಂಖ್ಯೆ ಇದ್ದಾಗ ಆ 3 ಲಕ್ಷ ಜನರು ನಮ್ಮ ಮನೆ ಬಾಗಿಲಿಗೆ ನಮ್ಮನ್ನ ಕೇಳ್ಕೊಂಡ್ ಬರ್ತಾರೆ. ನಾವು 30 ಸಚಿವರ ಮನೆಗೆ ಹೋಗ್ಲೇಬೇಕಲ್ವಾ? ಆ ಇಲಾಖೆಯಲ್ಲಿ ಅವ್ರೇನ್ ಕೇಳ್ತಾರೆ, ನಮಗೆ ಸೈನಿಂಗ್ ಪವರ್ ಇಲ್ಲ. ಏನಾಗಿದೆ, ಈ MLA ಅಂದ್ರೆ ನಮ್ಗೆ ಜನಕ್ಕೆ ಎಲ್ಲ ಅಧಿಕಾರ ಇದೆ, ಖಂಡಿತವಾಗ್ಲೂ ಅಧಿಕಾರ ಕೆಲಸ ಮಾಡಿಸ್ಲಿಕ್ಕಿದೆ. ಬಟ್ ಅನುದಾನದ ವಿಚಾರದಲ್ಲಿ ಕೇವಲ ಸಚಿವರುಗಳಿಗೆ ಮಾತ್ರ ಸೈನಿಂಗ್ ಪವರ್ ಇರುವಂಥದ್ದು. ನಾವು ಬರೀ ಪ್ರಸ್ತಾವನೆಯನ್ನ ಕೊಡ್ಬೋದು. ಈ ಪ್ರಸ್ತಾವನೆಗಳನ್ನ ಅಂಗೀಕಾರ ಮಾಡೋಂಥದ್ದು ಯಾವುದೇ ಕೆಲಸಗಳು ಈ ಸರ್ಕಾರದಲ್ಲಿ ಆಗ್ತಿಲ್ಲ. ಸಣ್ಣ ಸಣ್ಣ ಇಲಾಖೆಗಳಲ್ಲಿ ನಾನು ಹೇಳೋಂಥದ್ದು ಯಾವ ರೀತಿಯಾಗಿದೆ ಅಂದ್ರೆ, ಈ ಬೆಗ್ಗರ್ಸ್ ಕಾಂಟ್ ಬಿ ಚೂಸರ್ಸ್ ಅಂತಾರೆ ಇಂಗ್ಲೀಷಲ್ಲಿ. ನಮ್ಮ ಪರಿಸ್ಥಿತಿ ಬೆಗ್ಗರ್ಸ್ ಪರಿಸ್ಥಿತಿ ಆಗಿದೆ. ಸಾರ್ವಜನಿಕರು 10 ಕೆಲಸ ಕೇಳಿದ್ರೆ ನಮ್ಮ ಕೈಲಿ 2 ಕೆಲಸನೂ ಮಾಡೋಕ್ಕಾಗ್ತಿಲ್ಲ. ಈ ರೀತಿ ಪರಿಸ್ಥಿತಿ ಕೇವಲ ನಂದಲ್ಲ, ಕಾಂಗ್ರೆಸ್ನ ಶಾಸಕರು ಒಬ್ರು, ಇವಾಗ ಒಳಗಡೆ ಇದ್ದೆ ನಾನು, ಆಚೆ ಬರ್ತಾ ಇದ್ದೆ, ಒಬ್ರು ಶಾಸಕರು ಸಿಕ್ಕಿದ್ರು. ಏನಣ್ಣ ಬಾರಿ ವೈಲ್ಡ್ ಲೈಫ್ ಅಂತ ಮಾಡ್ತಾ ಇದ್ದೀರಾ, ಸಫಾರಿ ಅಂತ ಎಲ್ಲ ನಿಮ್ಮ MLA ಗ್ರ್ಯಾಂಟಲ್ಲಿ ಗಾಡಿಗಳು ಕೊಡಿಸಿದ್ದೀರಾ, ಯಾಕಣ ಅಂದೆ. ಕಾಂಗ್ರೆಸ್ನ ಶಾಸಕರು ಏನು ಮಾಡೋದು, ಅಭಿವೃದ್ಧಿಗಂತೂ ಕೆಲಸ ಇಲ್ಲ, ಇನ್ನು ಅಟ್ಲೀಸ್ಟ್ ಇಂಥದ್ದಾದ್ರೂ ಏನಾದರೂ ಒಂದು ಪ್ರವಾಸೋದ್ಯಮ ಆದರೂ ಏನೋ ಇಂಪ್ರೂವ್ ಮಾಡಿದ್ದೀನಿ ನನ್ನ ಕಾಲದಲ್ಲಿ ಅಂತ ಅದಾದರೂ ಹೇಳ್ಬೋದು ಅಂತ ಮಾಡ್ತಾ ಇದ್ದೀನಪ್ಪ ಅಂದ್ರೆ. ಸೊ ಈ ರೀತಿ ಕಾಂಗ್ರೆಸ್ನ ಆಡಳಿತದಲ್ಲಿರುವಂಥ ಶಾಸಕರಿಗೆ ಬೇಕಾದಷ್ಟು ಅಸಮಾಧಾನ ಇದೆ. ಮುಖ್ಯಮಂತ್ರಿಗಳು ಬಜೆಟ್ ಪ್ರಸ್ತಾಪ ಮಾಡಿದಾಗ ನೀವು ಕ್ಲಾರಿಟಿಯಾಗಿ ಯಾರು ಬೇಕಾದರೂ ನೋಡ್ಬೋದು. ಇದು ಸಾರ್ವಜನಿಕರು ಜನರಲಿ ಟೇಬಲ್ ತಟ್ತಾ ಇರ್ತೀವಿ, ಏನೋ ನಮ್ಮ ಪಕ್ಷದವ್ರು ಏನಾದರೂ ಮಾತಾಡಿದಾಗ ಅದಕ್ಕೆ ಬೆಂಬಲ ಸೂಚಿಸಿ ನಾವು ತಡ್ತೀವಿ. ಹಾರ್ಡ್ಲಿ 2 ಸತಿ ತಟ್ಟಿದ್ರು. ಪ್ಲಸ್ ಅವ್ರ ಶಾಸಕರೇ ಕುತ್ಕೊಂತ ಇಲ್ಲ. ಇಂಟ್ರೆಸ್ಟು ಈಗ ಸಾರ್ವಜನಿಕರಿಗೆ ಇಂಪ್ರೆಸ್ ಆಗಬೇಕು ಅಂದರೆ ಫಸ್ಟ್ ನಾವು ಒಳಗಡೆ ಕೂತಿರೋರು ನಮ್ಗೆ ಇಂಪ್ರೆಸ್ ಆಗಬೇಕಲ್ವಾ? ಇದೇನಿದ್ರು ಬರೀ ಘೋಷಣೆಗಳ ಸರ್ಕಾರ. ಮತ್ತು ಅವರ ಚುನಾವಣಾ ಪೂರ್ವದಲ್ಲಿ ಅವ್ರ ಎಲೆಕ್ಷನ್ ಗಿಮಿಕ್ ಏನಿದೆ, ಅವ್ರ ಎಲೆಕ್ಟ್ರಾಲ್ ಸರ್ವೈವಲ್ಗೋಸ್ಕರ ರಾಜ್ಯದ ಭವಿಷ್ಯವನ್ನ ಹಾಳು ಮಾಡ್ತಿರೋಂಥ ಕೀರ್ತಿ ಸಿದ್ದರಾಮಯ್ಯನವ್ರಿಗೆ ಸಲ್ಲುತ್ತೆ. ಓಕೆ, ಹಾಗಾದ್ರೆ ಈಗ ನೀವು ಶಾಸಕರಾಗಿ ಕಳೆದ 3 ವರ್ಷಗಳಲ್ಲಿ ಕೊಟ್ಟಂಥ ಮಾತನ್ನ ಕ್ಷೇತ್ರದ ಜನತೆ ಹತ್ರ ಉಳಿಸ್ಕೊಳಕ್ಕಾಗಿದೆ, ಒಂದು ಪರ್ಸೆಂಟೇಜ್ ಅಂತ ಹೇಳೋದಾದ್ರು ಇಷ್ಟು ಕೆಲಸ ನಾನು ಮಾಡಿದ್ದೀನಿ ಮೇಡಮ್? ಏನಾಗುತ್ತೆ, ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಫಸ್ಟು ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ನಮ್ಗಿರ್ಬೇಕು. ಇವಾಗ ಯಾರೇ ಆಗ್ಬೋದು, ನಮ್ಮ ಕೆಲಸದಲ್ಲಿ ನಮಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇದ್ರೆ ಜನ ನಮ್ಮನ್ನ ಹೌದಪ್ಪ ಏನೋ ಮಾಡ್ತಾ ಇರ್ತಾರೆ ಅಂತಾರೆ. ಈಗ ಶಾಸಕ ಅಂದಿದ ತಕ್ಷಣ ಕೇವಲ ರಸ್ತೆ ಹಾಕ್ಸೋವಂಥದ್ದು, ಚರಂಡಿ ಹಾಕ್ಸೋವಂಥದ್ದು ಅಷ್ಟೇ ಕೆಲಸ ಇರಲ್ಲ. ಕ್ಷೇತ್ರದ ಸರ್ವತೋನ್ಮುಖ ಅಭಿವೃದ್ಧಿ, ಆಮೇಲೆ ಆ್ಯಸ್ ಅ ಗೌರ್ಮೆಂಟ್ ನಾವು ಮಾಡೋಕ್ಕಾಗೋದು ತುಂಬ ಮಿನಿಮಲ್. ಶುದ್ಧ ಕುಡಿಯೋ ನೀರು, ಅನ್ನಭಾಗ್ಯ ಸ್ಕೀಮಲ್ಲಿ ಇವ್ರೇನು ಅನ್ನವನ್ನು ಕೊಡ್ತಾ ಇದ್ದಾರೆ, ಸೂರು ಕೊಡೋವಂಥದ್ದು 3 ವರ್ಷದಲ್ಲಿ ಒಂದೇ ಒಂದು ಮನೆ ಕೊಟ್ಟಿಲ್ಲ. ಮತ್ತೆ ಆನ್ ರೆಕಾರ್ಡ್ ಹೇಳ್ತೀನಿ, 3 ವರ್ಷದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಯಾವುದೇ ಎಲ್ಲ ಕ್ಷೇತ್ರಗಳಿಗೂ ಒಂದೇ ಒಂದು ಮನೆಯನ್ನ ಕೊಟ್ಟಿಲ್ಲ. ಇಡೀ ನನ್ನ ಜಿಲ್ಲೆಯಲ್ಲಿ ಒಂದು ಮನೆ ಕೊಟ್ಟಿಲ್ಲ. 2025ನೇ ಇಸ್ವಿಯಲ್ಲಿ 2 ವರ್ಷ ಪೂರೈಸಿದ್ರು ಅಂತ ಹೇಳಿ ದೊಡ್ಡ ಸಮಾರಂಭವನ್ನ ಸಾಧನಾ ಸಮಾವೇಶ ಅಂತ ಹೇಳಿ ದೊಡ್ಡಬಳ್ಳಾಪುರದ ಬಾರ್ಡರ್ ದೇವನಹಳ್ಳಿಯಲ್ಲಿ ಮಾಡಿದ್ರು. ಹೌದು, ಅಲ್ಲಿ 2,000 ಮನೆಗಳನ್ನ ಡಿಕ್ಲೇರ್ ಮಾಡ್ತಾರೆ. 2,000 ಮನೆಗಳನ್ನ ಡಿಕ್ಲೇರ್ ಮಾಡ್ತಾರೆ. ಎಲ್ಲ ಕ್ಷೇತ್ರಕ್ಕೂ 500 ಮನೆ ಅಂತ ಜಮೀರ್ ಅವ್ರು ಬಂದಿರ್ತಾರೆ. ಇವತ್ತವರೆಗೂ ಆ ಮನೆ ಬಂದಿಲ್ಲ. ಯಾಕೆ ನಾವೇನೋ ಒಂದು 500 ಮನೆ, ಈಗ 500 ಮನೆ ನಮ್ಗೆ 23 ಗ್ರಾಮ ಪಂಚಾಯತಿ, ಅದರಲ್ಲಿ ಕನಿಷ್ಠ ಪಕ್ಷ ನಮಗೆ ಮೆಂಬರ್ಗಳೇ 600 ಜನ ಮೇಲಿದ್ದಾರೆ. 500 ಮನೆ ಮೆಂಬರ್ಗೆ ಒಂದು ಮನೆ ಕೊಡಕ್ ಅಂದ್ರೆ ಅಟ್ಲೀಸ್ಟ್ ಆಯ್ಕೆ ಮಾಡಕ್ಕಾದ್ರೂ ಕೊಡಕ್ಕಾಗಲ್ಲ ಅಂದ್ರೆ ರಾಜ್ಯದ ಪರಿಸ್ಥಿತಿ ಏನಿದೆ ಅಂತ ಸಾರ್ವಜನಿಕರು ಅರ್ಥ ಮಾಡ್ಕೊಂತ ಇದ್ದಾರೆ. ಏನ್ ಸಾರ್ವಜನಿಕರು ಅರ್ಥ ಮಾಡ್ಕೊಂತ ಇಲ್ಲ ಅಂತ ಏನಿಲ್ಲ. ಇನ್ನು ಪ್ರೈವೇಟ್ ಪ್ಲೇಯರ್ಸು, CSR ಫಂಡ್ಸು ಇರುವಂತ ಕಂಪನಿಗಳು ಅವ್ರ ಹತ್ರ ಅನುದಾನಗಳನ್ನ ಬಳಸ್ಕೊಂಡು ನಮ್ಮ ಚಾಕಚಕ್ಯತೆಯಲ್ಲಿ ನಮ್ಮ ಉಳಿವಿಗೋಸ್ಕರ ಸರ್ಕಾರ ಅನುದಾನ ಕೊಟ್ಟಿದ್ರೆ ಅವ್ರ ಕೈಲೇ ಮಾಡಿಸ್ಕೊಬಹುದು. ಇಲ್ಲದೆ ಇದ್ದಾಗ ನಾವೇನೋ ನಮ್ಮ ಉಳಿವಿಗೋಸ್ಕರ ಆದ್ರೂ ಏನೋ ಮಾಡ್ಬೇಕಲ್ಲ. ಈಗ ಉದಾಹರಣೆಗೆ ದೊಡ್ಡಬಳ್ಳಾಪುರದಲ್ಲಿ ನಾನೊಂದು ಸರ್ಕಾರಿ ಶಾಲೆಯನ್ನ ರಿನೋವೇಟ್ ಮಾಡಬೇಕು ಅಂತ ಪ್ರಸ್ತಾವನೆ ಕೊಟ್ಟೆ. ಇವ್ರು ಸ್ಪಂದಿಸ್ಲಿಲ್ಲ. 100 ವರ್ಷ ಹಳೆಯ ಶಾಲೆ,
ಜೂನಿಯರ್ ಕಾಲೇಜ್ ಅಂತ ಹೇಳಿ. ಕೇವಲ ಹೈಸ್ಕೂಲ್ ಇರುವಂಥದ್ದು 8 to 10th ಮೇಡಮ್, ದೇರ್ ಆರ್ 900 ಸ್ಟೂಡೆಂಟ್ಸ್ ಒಂದು ಶಾಲೆಯಲ್ಲಿ. ಇಂಥ ಶಾಲೆಯ ಅಭಿವೃದ್ಧಿ ಪಡಿಸ್ಲಿಕ್ಕೆ ಸರ್ಕಾರದ ಹತ್ರ ಅನುದಾನ ಇಲ್ಲ. ನಾವು ಪ್ರೈವೇಟ್ CSR ಅನುದಾನದ ಅಡಿಯಲ್ಲಿ 15 ಕೋಟಿ ವೆಚ್ಚದಲ್ಲಿ ಇವತ್ತು ರಾಜ್ಯದಲ್ಲಿ ಅತಿ ಹೆಚ್ಚು ಖರ್ಚು ಮಾಡಿ ಕೇವಲ 3ನೇ ಕ್ಲಾಸ್ ಮತ್ತೆ 8th, 9th, 10th ಹೈಸ್ಕೂಲ್ಗೆ 15 ಕೋಟಿ ವೆಚ್ಚದಲ್ಲಿ ನಾವು CSR ಅನುದಾನದಲ್ಲಿ ಇವತ್ತು ಬಿಲ್ಡಿಂಗ್ ಕಟ್ಟಿಸ್ತಾ ಇದೀವಿ. ಹಾಗಾಗಿ ನಮ್ಮ ಕೈಲಿ ಏನಾಗುತ್ತೆ ಅದನ್ನ ಮಾಡ್ತಾ ಇದೀವಿ. ಮುಖ್ಯವಾಗಿ ರಸ್ತೆಗಳು, ಚರಂಡಿಗಳು ಮತ್ತು ಮೂಲಭೂತ ಸೌಕರ್ಯಗಳು, ಒಳಚರಂಡಿ, ಕುಡಿಯೋ ನೀರು, ಇದ್ರ ಸಮಸ್ಯೆ ಅತಿ ಹೆಚ್ಚಿಗಿದೆ. ಕ್ಷೇತ್ರದ ಸಮಸ್ಯೆ ಕುರಿತಂತೆ ಆಗಾಗ ನೀವು ಧ್ವನಿ ಎತ್ತಾ ಇರ್ತೀರಿ. ನೀವು ಹಲವಾರು ವಿಚಾರಗಳನ್ನ ಪ್ರಸ್ತಾಪ ಮಾಡಿರೋದ್ರಿಂದಾಗಿ ಬೆಂಗಳೂರಿನ ಬಹುತೇಕ ಕಸಕ್ಕೆ ಬೆಂಗಳೂರಿನ ಗಡಿ ಕ್ಷೇತ್ರಗಳೆಲ್ಲ ಬಲಿಪಶು ಆಗ್ತಿದ್ದಾವ ಅಂತ. ಏನಾಗಿದೆ, ಬೆಂಗಳೂರಲ್ಲಿ ನಿಮಗೆ ಕಸ ವಿಲೇವಾರಿ ಒಂದು ದೊಡ್ಡ ಮಾಫಿಯಾ. ಇದ್ರ ಬಗ್ಗೆ ನಾನು ಹೇಳೋದಲ್ಲ, ಗೌರವಾನ್ವಿತ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಸಾಹೇಬರು ಆನ್ ದ ಫ್ಲೋರ್ ಆಫ್ ದ ಹೌಸ್, ನಮ್ಮ ಗೌರವಾನ್ವಿತ ವಿರೋಧ ಪಕ್ಷದ ನಾಯಕರು ಅಶೋಕ್ ಅಣ್ಣವರು ಅವರೇ ಚರ್ಚೆ ಮಾಡಿರುವಂಥದ್ದು ನಿಮಗೆ ಸಿಗುತ್ತೆ. ಇದೊಂದು ದೊಡ್ಡ ಮಾಫಿಯಾ ಅಂತ ಹೇಳಿ DK ಸಾಹೇಬ್ರೆ ಹೇಳೋವಾಗ ನಿಮ್ಗೆ ಎಷ್ಟಿರುತ್ತೆ ಅದ್ರ ಒಳರ್ಥ ಅಂತ ಅರ್ಥ ಮಾಡ್ಕೊಬೇಕು. ಬೇಕಾದಷ್ಟು ಕಂಪನಿಗಳು ಇವತ್ತವರೆಗೂ, ನಾನು ಈ ಸರ್ಕಾರ, ಹಿಂದಿನ ಸರ್ಕಾರ, ಹಳೆ ಸರ್ಕಾರ ಅಂತ ಹೇಳಕ್ ಹೋಗಲ್ಲ, ಎಲ್ಲಾ ಸರ್ಕಾರಗಳು ಇವತ್ತವರೆಗೂ ಬೇಕಾದಷ್ಟು ಕಂಪನಿಗಳು ನಿಮ್ಮ ವಾರ್ಡ್ ಮಟ್ಟದಲ್ಲೇ ನಾವು ಕಸ ವಿಲೇವಾರಿ ಮಾಡ್ತೀವಿ ಅಂತ ಬಂದಿದ್ದಾರೆ. ಆದ್ರೆ ಯಾಕೆ ಅದನ್ನ ಬಿಡಲ್ಲ ಅಂದ್ರೆ, ಡೊಮೆಸ್ಟಿಕ್ ವೇಸ್ಟ್ ಅಲ್ಲಿ ಆಕ್ಚುಲಿ ಪ್ರಾಬ್ಲಮೇ ಇಲ್ಲ. ನಮ್ಮ ಮನೆಗಳಿಂದ ಹಾಕೋ ಕಸ ಏನಂತ ನಮ್ದೇನಂತ ಪೊಲ್ಯೂಟೆಂಟ್ಸ್ ಏನಿರಲ್ಲ. ಕಮರ್ಷಿಯಲ್ ವೇಸ್ಟ್ ಅಲ್ಲೇ ಪ್ರಾಬ್ಲಮ್ ಇರೋದು, ಕೆಮಿಕಲ್ಲು ಅಲ್ಲ ಮೇಡಮ್. ಈ ಕಮರ್ಷಿಯಲ್ ವೇಸ್ಟ್ ಈಗ ಏನಾಗುತ್ತೆ, ಒಂದು ದರ್ಶಿನಿ, ಒಂದು ಮದುವೆ ಮನೆ, ಅವ್ರು ಎಲ್ಲವನ್ನ ಮಿಕ್ಸ್ ಮಾಡ್ತಾರೆ. ಅವ್ರು ವೇಸ್ಟ್ ಸೆಗ್ರಿಗೇಷನ್ ಎಲ್ಲಿ ಮಾಡ್ತಾರೆ? ಕರೆಕ್ಟ್. ಈ ಮಾಫಿಯಾ ನಡೀತಾ ಇರೋದ್ರಿಂದ ಬೆಂಗಳೂರಿನ ಕಸಕ್ಕೆ ಮುಕ್ತಿ ಇಲ್ಲ. ಈಗ ಒಂದ್ ಚೌಲ್ಟ್ರಿ, ಮದುವೆ ಮನೆ, 2000-3000 ಜನ ಊಟ ಮಾಡ್ತಾರೆ. ಅಡಿಗೆ ಅವ್ರದ್ದು ವೇಸ್ಟ್ ಇರುತ್ತೆ, ಡೆಕೋರೇಷನ್ ವೇಸ್ಟ್ ಇರುತ್ತೆ, ಅಲ್ಲಿ ತಂದಿರುವಂಥ ಪ್ಲಾಸ್ಟಿಕ್ ವೇಸ್ಟ್ ಇರುತ್ತೆ, ಎಲೆಗಳಿರ್ತವೆ, ಎಲ್ಲವನ್ನ ಮಿಕ್ಸ್ ಮಾಡಿ ಉಳಿತಾರೆ. ಇದನ್ನ ಡಂಪಿಂಗ್ ಯಾರ್ಡ್ ಆಗ್ತಾ ಇರೋದ್ರಿಂದನೇ ಸಮಸ್ಯೆ ಬರ್ತಿರೋದು. ನಮ್ಮ ಮನೇಲಿ ಎಷ್ಟು ಕಸ ಉತ್ಪತ್ತಿ ಆಗುತ್ತೆ ಮೇಡಮ್? 1 ಡಸ್ಟ್ಬಿನ್, 2 ಡಸ್ಟ್ಬಿನ್, ಅಮ್ಮಮ್ಮ ಅಂದ್ರೆ 3 ಡಸ್ಟ್ಬಿನ್. ನಾವು ಮಿತವಾಗೇ ಮಾಡ್ತೀವಿ. ಈ ಮಾಫಿಯಾಯಿಂದಾಗಿ ಬೆಂಗಳೂರಿನ ಕಸದ ಕಂಟಕ ಬಂದಿರುವಂಥದ್ದು. ಇದ್ರ ಜೊತೆಗೆ ಕಂಪನಿಗಳು, ಟೆಕ್ ಪಾರ್ಕ್ಗಳು, ಶಾಪಿಂಗ್ ಮಾಲ್ಗಳು, ಕಮರ್ಷಿಯಲ್ ಜಾಗಗಳು, ಇದರಿಂದ ಸಮಸ್ಯೆ. ಫ್ಯಾಕ್ಟ್ರಿ ಕಸ ಯಾರು ಹಾಕ್ಸ್ಕೊಂತಿಲ್ಲ ಈಗ, ಮುಂಚೆ ತರ ಅದು ನಾವು ರಾಂಗ್ ಬ್ಲೇಮ್ ಮಾಡಬಾರ್ದು. ನಮ್ಮ ತಾಲೂಕಲ್ಲೇ, ನಂದೊಂದು ಗ್ರಾಮಾಂತರ ಜಿಲ್ಲೆ ಆದ್ರೂ ಸಹ ಪ್ರತಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ಆಸ್ಪತ್ರೆಗೆ ಇವತ್ತು ಮೆಡಿಕಲ್ ವೇಸ್ಟ್, ಬಯೋಮೆಡಿಕಲ್ ವೇಸ್ಟ್ ತಗೊಳಕ್ಕೆ ಟೆಂಡರ್ ಆಗುತ್ತೆ ಅಂಡ್ ಆನ್ ಟೈಮ್ ನಡೀತಾರೆ. ಸೂಪರ್. ನಮ್ಗೆ ಸುಮ್ಮನೆ ರಾಂಗ್ ಅಕ್ವಿಸಿಷನ್ ಮಾಡ್ಬೋದು. ಈ ಕಮರ್ಷಿಯಲ್ ವೇಸ್ಟ್, ಸೆಗ್ರಿಗೇಷನ್ ಆಗದೇ ಇರೋಂಥ ವೇಸ್ಟ್ ಈ ಲ್ಯಾಂಡ್ ಫಿಲ್ ಸೈಟ್ಗಳಿಗೆ ಹೋಗ್ತಾ ಇದೆ. ಈಗ ಏನಾಗಿದೆ, ನಿಮಗೆ 2 ಲ್ಯಾಂಡ್ ಫಿಲ್ ಸೈಟ್ ಇದೆ. ಒಂದು ಬ್ಯಾಟರಾಯನಪುರ ಕ್ಷೇತ್ರ, ಇನ್ನೊಂದು ಮಹದೇವಪುರ ಕ್ಷೇತ್ರ. ನಮ್ಮ ಕ್ಷೇತ್ರದಲ್ಲಿರುವಂಥದ್ದು ಕಸ ವಿಲೇವಾರಿ ಘಟಕ. 70 ಗಾಡಿ ಬರುತ್ತೆ, ಅದನ್ನು ವಿಲೇವಾರಿ ಮಾಡ್ತಾರೆ. ಪ್ಲಾಸ್ಟಿಕ್ನೆಲ್ಲ ಎನರ್ಜಿ ಕನ್ಸಂಪ್ಷನ್ ಮತ್ತು ಅಥವಾ ಏನೋ ಅದರಿಂದ ಪವರ್ ಜನರೇಷನ್ಗೆ ಕಳಿಸ್ತಾರೆ. ಮಿಕ್ಕಿದ್ದು ವೆಟ್ ವೇಸ್ಟ್ ಏನಿದೆ ಅದನ್ನ ಕಾಂಪೋಸ್ಟ್ ಮಾಡಿ, ಡಿಕಾಂಪೋಸ್ಟ್ ಮಾಡಿ ಅದನ್ನ ಕಾಂಪೋಸ್ಟ್ ಆಗಿ ಗೊಬ್ಬರವಾಗಿ ಮತ್ತೆ ರೈತರಿಗೆ ಕೊಡುವಂಥ ಕೆಲಸ ನಡೆಯುತ್ತಾ ಇರೋದು. ಅದರಲ್ಲೂ ಸಹ ಅತಿ ಹೆಚ್ಚು ಈ ತರ ಕಮರ್ಷಿಯಲ್ ಕಸ ತಂದು ಸುರಿಯೋದ್ರಿಂದ ಈ ಲೆಚ್ಚೆಟ್ ಏನಿದೆ ಅದರಲ್ಲಿ ಹೆವಿ ಮೆಟಲ್ಸ್ ಬರುತ್ತೆ. ಈ ಮೆಟಲ್ಸ್ ಎಲ್ಲ ಅಂತರ್ಜಲಕ್ಕೆ ಹೋಗಿ ಕುಡಿಯೋ ನೀರು ಕಲುಷಿತ ಆಗಿದೆ. ದೊಡ್ಡಬಳ್ಳಾಪುರದ ಹಣೆ ಬರನೋ ಏನೋ ಗೊತ್ತಿಲ್ಲ, 2 ಕಸ ವಿಲೇವಾರಿ ಘಟಕ ಇವತ್ತರೆಗೂ ಬಂದಿದೆ. ನಮ್ಮ ಜಿಲ್ಲೆಯಲ್ಲಿ ನೆಲಮಂಗಲನೂ ತಪ್ಪಿಸ್ಕೊಂಡ್ಬಿಟ್ಟಿದ್ದಾರೆ, ದೇವನಹಳ್ಳಿ ತಪ್ಪಿಸ್ಕೊಂಡಿದ್ದಾರೆ, ಹೊಸಕೋಟೆ ತಪ್ಪಿಸ್ಕೊಂಡಿದ್ದಾರೆ. ಇದಕ್ಕೆ ಮುಂಚೆನೇ 2013-14ರಲ್ಲಿ ಈ ಕಸ ವಿಲೇವಾರಿ ಘಟಕ ಸ್ಥಾಪನೆ ಆಗ್ಬಿಟ್ಟಿದೆ. ಅದಕ್ಕೆ ಮುಂಚೆ 2007ರಲ್ಲಿ ಒಂದಾಗಿತ್ತು, ಅದನ್ನ 2014ರಲ್ಲಿ ಟೆರಾಫಾರ್ಮನ್ನ ಮುಚ್ಚಿಸಿದ್ದಾರೆ. ಈಗ ನಡೀತಾ ಇರುವಂಥ MSGP ಘಟಕ 2013ರಲ್ಲಿ ಅಪ್ರೂವಲ್ ಆಗುತ್ತೆ, 14ರಲ್ಲಿ ಚಾಲನೆ ಆಗುತ್ತೆ. ಈ ಘಟಕದ ವಿರುದ್ಧ ನನ್ನ ಹೋರಾಟ ನಿರಂತರವಾಗಿದೆ. ಹಂಗಂತ ಹೇಳಿ ನಾನೇನೋ ಅವ್ರಿಗೇನು ಇದು ಅಂತಲ್ಲ, ಐ ಆಮ್ ಕೋರ್ಟ್ ಅಲ್ಲಿ ಲೀಗಲ್ ಪ್ರೊಸೀಜರ್ ತಗೊಂಡಿದ್ದೀನಿ. ಯಾಕಂದ್ರೆ ಸರ್ಕಾರ ನಮ್ದಿಲ್ಲ, ಸರ್ಕಾರ ನಮ್ಮ ಮಾತು ಕೇಳಿ ನಿಲ್ಸಲ್ಲ. ಹಾಗಾಗಿ ಕೋರ್ಟ್ ಇಂದ ಲೀಗಲ್ ಪ್ರೊಸೀಜರ್ ತಗೊಂಡಿದ್ದೀನಿ. 2 ಬಾರಿ ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಜಡ್ಜ್ ಬಂದು ಇನ್ಸ್ಪೆಕ್ಟ್ ಮಾಡಿದ್ದಾರೆ. ಯಾಕಂದ್ರೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಆಗ್ಬೋದು, ಥರ್ಡ್ ಪಾರ್ಟಿ ಅವರಾಗ್ಬೋದು, ರಾಂಗ್ ಫೇಕ್ ಇನ್ಫಾರ್ಮೇಶನ್ ಕೊಡೋವಂಥದ್ದು, ತಪ್ಪು ರಿಪೋರ್ಟ್ಗಳನ್ನ ಕೊಡೋದು ಮಾಡ್ತಾ ಇರೋದ್ರಿಂದ ನಾವು ನೇರವಾಗಿ ಈ ಸತಿ IASCಗೆ ಬರೆದಿದ್ದೀವಿ. ಅದ್ರ ಜೊತೆಯಲ್ಲಿ ಲೀಗಲ್ ಸರ್ವಿಸಸ್ ಜಡ್ಜ್ನೇ ಅವ್ರನ್ನ ಅಲ್ಲಿ ಬಂದು ಸ್ಥಳೀಯವಾಗಿ ಎಲ್ಲಾರನ್ನೂ ಸ್ಪಾಟ್ ಮಾಜರ್ ಮಾಡಿ ತಿಳ್ಕೊಳ್ಳಿಕ್ಕೆ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಈಗಾಗಲೇ ಅವ್ರಿಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ. ಬಹುಶಃ ಇನ್ನೊಂದು 6 ತಿಂಗಳು ವರ್ಷದಲ್ಲಿ ನಮ್ಮ ಕಾನೂನು ಹೋರಾಟದ ಫಲವಾಗಿ ಅದು ನಿಂತರೂ ಏನು ಆಶ್ಚರ್ಯ ಪಡಂಗಿಲ್ಲ. ನಿಮ್ಮ ಹೋರಾಟಕ್ಕೆ ಒಂದ್ ಕಡೆ ಕಾನೂನು ಹೋರಾಟ, ಕ್ಷೇತ್ರದ ಜನ ನಿಂತ್ಕೊಂಡಿದ್ದಾರೆ ಖಂಡಿತವಾಗ್ಲೂ ಮೇಡಮ್. ಬಟ್ ಏನಾಗುತ್ತೆ, ಇದಕ್ಕೆ ಮುಂಚೆ ಏನು ಮಾಡಿದ್ದಾರೆ, ಇವ್ರನ್ನೆಲ್ಲ ಭಯ ಇಟ್ಬಿಟ್ಟಿದ್ದಾರೆ. ಈಗ ಮೊನ್ನೆ ನೀವೇ ನೋಡಿದ್ರಿ, ಶಾಸಕರಿಗೆ ಎಸ್ಮಾ ಕಾಯ್ದೆ ಯಾಕೆ ಒಳಗಡೆ ಹಾಕ್ತೀನಿ ಅಂತಾರೆ.
ಈ ರೀತಿ ಏನಾಗುತ್ತೆ ಅಲ್ಲಿ ಸ್ಥಳೀಯರಿಗೆ ಯಾವ ರೀತಿ ಭಯ ಇದೆ ಅಂದರೆ ನಮಗೆ ಪಾಸ್ಪೋರ್ಟ್ ಸಿಗಲ್ಲ, ನಾವು ಆಚೆ ಹೋಗೋಕ್ಕಾಗಲ್ಲ, ನಾವೊಂದು ಕೆಲಸ ಸೇರಿದ್ರೆ ಪೊಲೀಸ್ ವೆರಿಫಿಕೇಶನ್ ನಮ್ಗೆ ಪಾಸ್ ಆಗಲ್ಲ, ನಾವೇನೋ ಅಲ್ಲಿ ಇರೋ ಸ್ಥಳೀಯರು ನಾನು ಏನೋ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಆಗಬೇಕು, ಒಂದು ಟೀಚರ್ ಆಗಬೇಕು ಅಂತ ಜಾಸ್ತಿ ಆಸೆ ಪಟ್ಕೊಂಡು ಓದ್ತಾ ಇರ್ತಾರೆ. ಈ ಕಾರಣಗಳಿಂದ ಓದಿರೋಂಥವ್ರು ಆಚೆ ಬರ್ತಾ ಇಲ್ಲ, ಗಟ್ಟಿಯಾಗಿ ರೈತರು ಬರ್ತಾ ಇದ್ದಾರೆ. ಓದಿ ತಿಳುವಳಿಕೆ ಇರೋಂಥವ್ರು ಯಾಕೆ ಬೇಕಪ್ಪ ನಮ್ಗೆ ನಮ್ಮ ಮೇಲೆ ಏನಾದ್ರು ಕೇಸ್ ಹಾಕ್ತಾರೆ ಅಂತ ಕೆಲವರು ಭಯ ಪಡ್ತಾರೆ. ಬಟ್ ಮೆಜಾರಿಟಿ ನಮ್ಮ ಜೊತೆಗಿದ್ದಾರೆ, ನಮ್ಮ ಹೋರಾಟಕ್ಕೆ ಸಂಪೂರ್ಣವಾಗಿ ಬೆಂಬಲವಾಗಿದ್ದಾರೆ. ಓಕೆ, ನಮ್ಮ ಕ್ಷೇತ್ರಕ್ಕೆ ಕಸಾನು ಬೇಡ, ಕಸು ಕೂಡ ಅನುದಾನನೂ ಬೇಡ ಅಂತ ನೇರವಾಗಿ ಹೇಳಿಬಿಟ್ರಿ. ಇದ್ರ ಬಗ್ಗೆ ಈಗ ನಾವು ತುಂಬ ಆಸೆಗಳು ಇಟ್ಕೊಂಡು, ನಾನು ಈಗ 31 ವರ್ಷಕ್ಕೆ 32,000 ಅಂತರದಲ್ಲಿ ಜನ ನಮ್ಮನ್ನು ಗೆಲ್ಸಿರೋಂಥದ್ದು. ಯಾವುದೋ ಒಂದು ಪಂಚಾಯತಿ ಹಾಳಾಗಲಿ ಅನ್ನೋ ಮನಸ್ಥಿತಿ ದೇವರಣೆಗೂ ನಮ್ಮಲ್ಲಿ ಯಾವತ್ತೂ ಬರಬಾರ್ದು. ನಾನು ಕೇಳೋದು ಯಾರೇ ಆಗ್ಬೋದು, ಯುವಕರಾಗ್ಬೋದು, ವಯಸ್ಸಾದವರಾಗ್ಬೋದು, ಒಬ್ಬ ವ್ಯಕ್ತಿಗೆ ತೊಂದರೆ ಆದ್ರೂ ಅವ್ರಿಗೆ ನ್ಯಾಯ ಕೊಡಿಸುವಂಥದ್ದು ನ್ಯಾಯಾಂಗ ನಮ್ಗೆ ಹೇಳ್ಕೊಡುವಂಥದ್ದು, ನಮ್ಮ ಕಾನ್ಸ್ಟಿಟ್ಯೂಷನ್ ಹೇಳ್ಕೊಟ್ಟಿರುವಂಥದ್ದು, ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಗೆ ಕೊಟ್ಟಿರುವಂಥದ್ದು. ಹಾಗಾಗಿ ಒಂದು ಪಂಚಾಯತಿಗೋ ಒಂದು ಹೋಬಳಿಗೋ ಅನ್ಯಾಯ ಆಗುತ್ತೆ ಅಂದರೆ ನಾವು ಸುಮ್ಮನೆ ಕುತ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ನಾನು ಹೋರಾಟದಲ್ಲಿ ನಿರಂತರವಾಗಿದ್ದೀನಿ. ನಾನೇನು ಅನುದಾನ, ನಾನು ಆಗಲೇ ಹೇಳಿದೆ ಮೇಡಮ್, ಯಾರು ರಸ್ತೆ ಹಾಕಿದ್ರು 3 ರಿಂದ 5 ವರ್ಷಕ್ಕೆ ಕಿತ್ತೋಗುತ್ತೆ. ಯಾರು ಹಾಕಿದ್ರು ರಸ್ತೆ ಗುಂಡಿ ಬಗ್ಗೆ ಬಹಳ ಚರ್ಚೆ ಆಗ್ತಿದೆ ಬೆಂಗಳೂರಲ್ಲಿ. ಕಾಂಗ್ರೆಸ್ ಬಗ್ಗೆ ಮಾಡ್ತಿದ್ದೀರಿ ನೀವು? ಬರುತ್ತೆ, ನಾನು ಅದೇ ಹೇಳ್ತಾ ಇದ್ದೀನಲ್ಲ ಮೇಡಮ್. ಈಗ ನಾನು ಶಾಸಕನಾದಾಗ್ಲಿಂದ ಮಾತಾಡ್ಬೋದು, ನನ್ನ ಸರ್ಕಾರ ನನ್ನ ಪಕ್ಷ ಏನೇನು ಮಾಡಿದೆ ಅನ್ನೋ ಅಷ್ಟು ಮಾತಾಡಲಿಕ್ಕೆ ಇನ್ನೂ ನನಗೆ ಇದು ಯಾವಾಗಲೂ ನನಗೊಂದು ತುಂಬ ಬೇಜಾರಿದೆ. ಒಬ್ಬ ಹೊಸಬನಾಗಿ ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲದೆ ಒಳಗಡೆ ಬರುವಾಗ ನಾವೇನು ಅನ್ಕೊಂತೀವಿ, ವಿಧಾನಸೌಧ ತುಂಬ ಪವಿತ್ರವಾದಂಥ ಸ್ಥಳ, ಇಲ್ಲಿ ಜನರ ಸಮಸ್ಯೆಗೆ ಪರಿಹಾರ ಹುಡ್ಕೋಣ ಅನ್ಕೊಂತೀವಿ. ನಾವು ಸಮಸ್ಯೆ ಏನಾದರೂ ಹೇಳಿದ್ರೆ ನೀವು ಮಾಡಿಲ್ವಾ ಅಂತ ಆ ಕಡೆಯಿಂದ ಇದೇ ರೀತಿ ಪ್ರಶ್ನೆ ಬರೋದು ಹಿಂದೆ ಆಗೋಗಿದೆ. ಹಿಂದೆ ಆಗೋಗಿರೋದನ್ನ ಮುಂದೆ ಮಾಡ್ಕೊಂಡು ಹೋಗ್ಬೇಕು. ಟಾರ್ ಏನಾಗುತ್ತೆ, ಮಳೆ ಬಂದಿದ ತಕ್ಷಣ ನಿಮಗೆ ಸರಿಯಾಗಿ ಚರಂಡಿ ಇಲ್ಲ ಅಂದರೆ ಎಂಥ ರಸ್ತೆನೂ ಕಿತ್ತೋಗುತ್ತೆ. ನೀರು ನಿಲ್ಲದೆ ಇದ್ರೆ ಟಾರ್ ಲೈಫು ಜಾಸ್ತಿ, ನೀರು ನಿಂತಿದ ತಕ್ಷಣ ಟಾರ್ ಹೋಗೇ ಹೋಗುತ್ತೆ ಮೇಡಮ್. ಹಾಗಾಗಿ ಕೇವಲ ರಸ್ತೆ ಹಾಕುವಂಥದ್ದು ಒಂದು ಭಾಗ, ಅದನ್ನು ಮೇಂಟೈನ್ ಮಾಡೋವಂಥದ್ದು ಒಂದು ಭಾಗ. ನಾನಾಗಲೇ ಹೇಳ್ದಂಗೆ ನಾವು 100 ಕಿಲೋಮೀಟರ್ ಮಾಡೋ ಹತ್ರ 80 ಕಿಲೋಮೀಟರ್ ಮಾಡಿ ಒಳ್ಳೆ ರಸ್ತೆ ಕೊಡಬೇಕು, ಉತ್ತಮ ಗುಣಮಟ್ಟದ ಕೆಲಸ ಅಗತ್ಯ ಇರುವಂಥ ಸ್ಥಳದಲ್ಲಿ ಮಾಡಿಸೋವಂಥವ್ರು ಒಳ್ಳೆ ಜನಪ್ರತಿನಿಧಿ ಅನ್ನೋದು ನನ್ನ ನಂಬಿಕೆ. ಅದನ್ನ ಮಾಡಿಸ್ಬೇಕು ಅನ್ನೋ ಒಂದು ಛಲದಿಂದ ಮುಂದೆ ನಡೀತಾ ಇದ್ದೀನಿ. ನೋಡೋಣ ಏನಾಗುತ್ತೆ. ಅಭಿವೃದ್ಧಿಗೆ ಅನುದಾನ ಬೇಡ ಅಂತ ಹೇಳ್ತಿರೋಂಥದ್ದು, ಕಸದಿಂದ ಬರುವಂತಹ ದುಡ್ಡಿನ ಅಭಿವೃದ್ಧಿ ನನಗೆ ಬೇಕಾಗಿಲ್ಲ. ಕಸದಿಂದ ಯಾರಿಗಾದ್ರೂ ಒಂದು ಜೀವಕ್ಕೆ ತೊಂದರೆ ಆಗುವಾಗ ಅಂಥದ್ರಲ್ಲಿ ಅಭಿವೃದ್ಧಿ ಮಾಡೋದು ಅಗತ್ಯ ಇಲ್ಲ. ಆ ಜೀವದ ತೊಂದರೆಯನ್ನು ತಪ್ಪಿಸೋದು ಬೆಟ್ರು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಖಂಡಿತ. ಕಳೆದ 3 ವರ್ಷಗಳ ಅವಧಿಯಲ್ಲಿ ಬೇಕಾದಷ್ಟು ಸಮಸ್ಯೆಗಳನ್ನು ಜನ ಎದುರಿಸ್ತಿದ್ದಾರೆ, ವಿಶೇಷವಾಗಿ ಬೆಲೆ ಏರಿಕೆ. ಇದರ ನಡುವೆ ಮಧ್ಯಪ್ರಾಚ್ಯದ ಯುದ್ಧದಿಂದಾಗಿ ಗ್ಯಾಸ್ ಸಿಲಿಂಡರ್ ಸಮಸ್ಯೆಯಾಗಿ ದುಪ್ಪಟ್ಟು ಹಣವನ್ನು ತಗೊಳ್ಳುವಂಥದ್ದು, ಈ ರೀತಿ ಕೆಲವೊಂದು ಬೆಳವಣಿಗೆಗಳು ನಡೀತಾ ಇದೆ. ಹಾಗಾಗಿ ನಿಮ್ಮ ಕ್ಷೇತ್ರದಲ್ಲೂ ಕೂಡ ಸಿಲಿಂಡರ್ಗೆ ಏನಾದರೂ ಸಮಸ್ಯೆ ಆಗಿದೆಯಾ, ಹೇಗೆ? ಸಿಲಿಂಡರ್ಗೆ ಸದ್ಯಕ್ಕೆ ಗ್ರಾಹಕರಿಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ ಅಂತ ಜಿಲ್ಲಾ ಉಸ್ತುವಾರಿ ಸಚಿವರು, ನಮ್ಮ ಪಕ್ಕದ ಕ್ಷೇತ್ರದ ಶಾಸಕರು ಸನ್ಮಾನ್ಯ KH ಮುನಿಯಪ್ಪ ಸಾಹೇಬರು ನಿನ್ನೆನೂ ಅಧಿವೇಶನದಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ. ಗ್ರಾಹಕರಿಗೆ ಸಮಸ್ಯೆ ಇಲ್ಲ. ಏನಾಗಿದೆ ಅಂದ್ರೆ ಕನ್ಸರ್ವೇಟಿವ್ ಮೋಡ್ಗೆ ಹೋಗಿದ್ದಾರೆ. ಇರೋವಂಥದ್ದನ್ನ ಪೂರ್ತಿ ಇವತ್ತೇ ಬಳಕೆ ಮಾಡ್ಕೊಂಡ್ಬಿಟ್ರೆ ನಾಳೆ ಏನಾದರೂ ಯುದ್ಧ ಇನ್ನೂ ಜಾಸ್ತಿ ತಿಂಗಳುಗಳು ಮುಂದುವರೆದ್ರೆ ಏನಾಗ್ಬೋದು ಅನ್ನೋ ಮುನ್ನೆಚ್ಚರಿಕೆಯನ್ನು ಇಟ್ಕೊಂಡು ಇವತ್ತು ಕಮರ್ಷಿಯಲ್ ಗ್ಯಾಸ್ ಕೊಡೋದನ್ನ ರಿಫಿಲ್ ಮಾಡೋದನ್ನ ಸ್ಲೋ ಮಾಡ್ಕೊಂಡಿದ್ದಾರೆ. ದಟ್ ಈಸ್ ಅ ಕಾಲ್ ಟೇಕನ್ ಬೈ ಪೆಟ್ರೋಲಿಯಂ ಡಿಪಾರ್ಟ್ಮೆಂಟ್ ಆಫ್ ಪೆಟ್ರೋಲಿಯಂ, ಇವರು ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಂ ಇಂದ ಅದು ತಗೊಂಡಿದ್ದಾರೆ. ಅದಕ್ಕೆ ಪೂರಕವಾಗಿ ಇಲ್ಲೂ ಅಷ್ಟೇ ನಮ್ಮ ಆಹಾರ ಸಚಿವರು ಸನ್ಮಾನ್ಯ KH ಮುನಿಯಪ್ಪ ಸಾಹೇಬರು ತಿಳಿಸಿದ್ದಾರೆ, ಯಾವುದೇ ರೀತಿಯಾದಂಥ ತೊಂದರೆ ಅಡುಗೆ ಅನಿಲ ಅದರಲ್ಲೂ ಗ್ರಾಹಕರ ಬಳಕೆಗೆ ಯಾವುದೇ ತೊಂದರೆ ಆಗಲ್ಲ ಅಂತ ಹೇಳಿದ್ದಾರೆ. ಖಂಡಿತವಾಗ್ಲೂ ಅದು ಈಡೇರಿಸ್ತಾರೆ ಸರ್ಕಾರ ಅನ್ನುವಂಥದ್ದು ನನ್ನ ನಂಬಿಕೆ. ಇಲ್ಲಿ ಯಾಕೆ ದ್ವಂದ್ವ ಇದೆ ಅಂತ ಹೇಳಿದ್ರೆ, KH ಮುನಿಯಪ್ಪನವರು ಸದನದಲ್ಲೇ ಉಲ್ಲೇಖ ಮಾಡಿದ್ರು, ಮುಖ್ಯ ಕಾರ್ಯದರ್ಶಿಗಳಾಗಿರುವಂತಹ ಶಾಲಿನಿ ರಜನೀಶ್ ಅವರು ರಾಜ್ಯದ ಜನತೆಗೆ ಒಂದು ಮಾಹಿತಿಯನ್ನು ಕೊಟ್ಟರು, ಯಾವುದೇ ರೀತಿ ಆತಂಕ ಬೇಡ ಅಂತ. ಆದರೂ ಕಾಂಗ್ರೆಸ್ನ ಕೆಲ ನಾಯಕರು ಪ್ರತಿಭಟಿಸ್ಬಿಟ್ರಲ್ಲ. ಅವ್ರಿಗೆ ಇನ್ನೇನು ಪಾಪ ಇಶ್ಯೂನೇ ಇಲ್ವಲ್ಲ ಮೇಡಮ್. ಈಗ ನಾವು ಭ್ರಷ್ಟಾಚಾರದ ವಿರುದ್ಧ ಆರೋಪ ಮಾಡ್ತೀವಿ, ನಾವು ವಾಲ್ಮೀಕಿ ನಿಗಮದ ಹೋರಾಟ ಮಾಡ್ತೀವಿ, ನಾವು ಒಂದು ಪಾದಯಾತ್ರೆ ಇಲ್ಲಿಂದ ಹಿಡಿದು ಮೈಸೂರಿಗೆ ಮೂಳ ಪಾದಯಾತ್ರೆ ಮಾಡ್ತೀವಿ, ನಾವು ಕಾನೂನು ಸುವ್ಯವಸ್ಥೆ ಬಗ್ಗೆ ಬಳ್ಳಾರಿ ಚಲೋ ಪಾದಯಾತ್ರೆ ಮಾಡ್ತೀವಿ. ಈ ರೀತಿ ನಮಗೆ ಇಶ್ಯೂಗಳು 1000 ಇದ್ದಾವೆ. ಕೇಂದ್ರ ಸರ್ಕಾರದ ವಿರುದ್ಧ ಪಾಪ ಕಾಂಗ್ರೆಸ್ ಅವ್ರಿಗೆ ಇಶ್ಯೂನೇ ಇಲ್ವಲ್ಲ. ಒಂದೇ ಒಂದು ಭ್ರಷ್ಟಾಚಾರ ಇಲ್ವ. ಈಗ ಯಾವುದಾದ್ರೂ ಒಂದು ಭ್ರಷ್ಟಾಚಾರದ ಹಗರಣ ಯಾವುದಾದ್ರೂ ಬಂದಿದೆಯಾ? 12 ವರ್ಷ ಆಗಿದೆ. ಎಲೆಕ್ಟ್ರಲ್ ಬಾಂಡ್ ಏನು? ಮತ್ತೆ ಎಲೆಕ್ಟ್ರಲ್ ಬಾಂಡ್ ಅದ್ರ ಬಗ್ಗೆ ಯಾಕೆ ಮೇಡಮ್ ಕಾಂಗ್ರೆಸ್ನ ರಾಹುಲ್ ಗಾಂಧಿ ಅವ್ರು ಮಾತಾಡಲಿಲ್ಲ? ಐ ಆಮ್ ನಾಟ್ ಸೋ ಸೀನಿಯರ್ ಟು ಟಾಕ್ ಅಬೌಟ್ ಇಟ್. ಎವ್ರಿಬಡಿ ಇಸ್ ಹ್ಯಾಂಡ್ ಇನ್ ಗ್ಲೌವ್. ವೋಟ್ ಚೋರಿ ಬಗ್ಗೆ ದೊಡ್ಡ ಚೋರಿನೇ ಆಗಿಲ್ವಲ್ಲ. ವೋಟ್ ಚೋರಿ ಮಾಡಿರೋದು ಅವರು. ಈಗ ವೋಟ್ ಚೋರಿಗೆ ಸಮಸ್ಯೆಗೆ ಪರಿಹಾರ ಏನು? SIR. ವೋಟ್ ಚೋರಿ ಬಗ್ಗೆನೂ ಅವರೇ ಕಂಪ್ಲೇಂಟ್ ಮಾಡ್ತಾರೆ. ಆ ಸಮಸ್ಯೆಗೆ ಪರಿಹಾರ ಏನು? SIR ಕೂಡ ಅವ್ರು ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ಅದ್ರ ಬಗ್ಗೆನೂ ಪ್ರತಿಭಟನೆ ಮಾಡ್ತಾರೆ ಅಂದ್ರೆ ಅದ್ರಲ್ಲಿ ಅರ್ಥ ಏನಿದೆ ಹೇಳಿ? ಸ್ವಿಫ್ಟ್ ಇಂಟೆನ್ಸಿವ್ ರಿವಿಷನ್.
ಯಾರಾದರೂ ಅಲ್ಲಿ ಇದ್ದಾರಾ ಇಲ್ವಾ, ಅವ್ರ ಮತ ಇದೆಯಾ ಇಲ್ವಾ ಅಂತ BLO ಹೋಗಿ, ನಿಮ್ಮ BLA 2 ನಮ್ಮ ಪಾರ್ಟಿಯಿಂದ ಒಬ್ಬರು BLA 2 ಇರ್ತಾರೆ, ನಿಮ್ಮ ಪಾರ್ಟಿಯಿಂದ ಬೂತ್ ಲೆವೆಲ್ ಏಜೆಂಟ್ ಒಬ್ರು ಇರ್ತಾರೆ, ಅವ್ರನ್ನ ಕರ್ಕೊಂಡೋಗಿ ಬೂತ್ ಲೆವೆಲ್ ಆಫೀಸರ್ ಹೋಗಿ ವೆರಿಫೈ ಮಾಡಿ ತೆಗಿಯುವಂಥದ್ದು. ಇಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ಈಗ ಅಂದ್ರೆ ನಿಮಗೆ ವೋಟರ್ ಲಿಸ್ಟ್ ಮ್ಯಾಪಿಂಗ್ ಮಾಡ್ತಾ ಇರೋದ್ರಲ್ಲಿ 2002 ಅಲ್ಲಿ ನಿಮ್ಮ ವೋಟ್ ಎಲ್ಲಿತ್ತು, ನಿಮ್ಮ ಅದೇ ಬೂತಲ್ಲಿ ನಿಮ್ಮ ವೋಟ್ ಇದ್ರೆ ನಿಮ್ಮ ಮಕ್ಕಳದಾದ್ರೆ ಓಕೆ, ನಿಮ್ಮ ರಿಲೇಷನ್ಸ್ ಡಿಪೆಂಡೆನ್ಸ್, ಇಲ್ದಿದ್ರೆ ನಿಮ್ 2002 ಅಲ್ಲಿ ಎಲ್ಲಿತ್ತು ಅಂತ ಕೊಡುವಂಥದ್ದು ಕಡ್ಡಾಯ ಮಾಡಿರೋದ್ರಿಂದ ಡೂಪ್ಲಿಕೇಟ್ ವೋಟಿಂಗ್ ತಪ್ತಾ ಇದೆಯಲ್ವಾ ಈಗ. ಓಕೆ, ಟ್ರಾನ್ಸ್ಪರೆನ್ಸಿ ಇದೆ 100%. ಸಿ ಕಾಂಗ್ರೆಸ್ ವೋಟ್ ರಿಗ್ಗಿಂಗ್ ಅನ್ನೋದು ಇವತ್ತಲ್ಲ, ನೀವು ಯಾರಾದ್ರೂ ಸೀನಿಯರ್ ಲೀಡರ್ಸ್ ಅಂತ ಕೇಳಿದ್ರೆ ಅವತ್ತಿಂದ ಇದೆ, ಬೂತ್ ಕ್ಯಾಪ್ಚರಿಂಗ್ ಅನ್ನೋದು ಅವತ್ತಿಂದ ಇದೆ. ಸೊ ಕಾಂಗ್ರೆಸ್ಗೆ ಪಾಪ ಅವ್ರಿಗೆ ಹೆಂಗೆ ಇಷ್ಟು ವರ್ಷದಿಂದ ಒಂದಷ್ಟು ವೋಟ್ಗಳು ಸೇರಿಸಿ ಇಟ್ಕೊಂಡ್ಬಿಟ್ಟಿದಾರಲ್ಲ, ಅದು ಅಲ್ಪಸಂಖ್ಯಾತರಾಗ್ಬೋದು, ಬೇರೆಯವ್ರದ್ದಾಗ್ಬೋದು, ಆ ವೋಟ್ಗಳು ಹೋಗ್ಬಿಡುತ್ತೆ ಅನ್ನುವಂಥ ಒಂದು ಆತಂಕ ಬಂದಿದೆ. ಕೇಂದ್ರ ಸರ್ಕಾರ ತುಂಬಾ ದಿಟ್ಟ ನಿರ್ಧಾರವನ್ನ, ನಮ್ಮ ಕೇಂದ್ರ ಸರ್ಕಾರ ಅನ್ನೋದಕ್ಕಿಂತ ಎಲೆಕ್ಷನ್ ಕಮಿಷನ್ ಉತ್ತಮವಾದಂಥ ದಿಟ್ಟ ನಿರ್ಧಾರ ತಗೊಂಡು ಸ್ವಿಫ್ಟ್ SIR ಮಾಡ್ತಾ ಇದ್ದಾರೆ. ಇಂಟೆನ್ಸಿವ್ ರಿವಿಷನ್ ನಾವು ಒಪ್ಪಿ ಅದನ್ನ ಮಾಡ್ಕೊಬೇಕು. ಇವಾಗ ನಮ್ಮ ರಾಜ್ಯದಲ್ಲೂ ಮುಂದಿನ ತಿಂಗಳಿಂದ ಶುರುವಾಗ್ತಾ ಇದೆ, ನಾವಂತೂ ತಯಾರಿದ್ದೀವಿ. ಅದನ್ನ ತಯಾರಾಗಿ ಫೇಸ್ ಮಾಡ್ಬೇಕು. ವೋಟ್ ಚೋರಿ ಅನ್ನೋಂಥದ್ದು ನೀವು ಬಂದು ಮಾದೇವಪುರದಲ್ಲಿ ಮಾಡಿದೀರಾ, ಈಗ ಮಾದೇವಪುರದಲ್ಲಿ SIR ಮಾಡ್ಲಿ ಬಿಡ್ರಿ, ಯಾರಾದ್ರೂ ಮನೇಲಿ ಇಲ್ಲ ಅಂದ್ರೆ ಅವ್ರು ವೋಟ್ ತೆಗ್ದಾಕ್ತಿವಲ್ಲ, ನಿಮ್ ಪ್ರಾಬ್ಲಮ್ ಏನೀಗ? ಡಬಲ್ ಸ್ಟ್ಯಾಂಡ್ ಕಾಂಗ್ರೆಸ್ ಯಾವತ್ತು ಡಬಲ್ ಸ್ಟ್ಯಾಂಡ್, ಯಾವತ್ತು ಸಿಂಗಲ್ ಸ್ಟ್ಯಾಂಡ್ ಇಟ್ಕೊಂಡು ರಾಜ್ಯದ ಜನತೆಯ ಪರವಾಗಿ. ವೋಟ್ ಚೋರಿ ಅನ್ನುವಂಥದ್ದು ನಮ್ಮ ಹೋರಾಟ ಯಾವುದೇ ಇದ್ರೂ ರಾಜ್ಯದ ಜನತೆಯ ಪರವಾಗಿರ್ಬೇಕು. ಯಾರಾದ್ರೂ ದೊಡ್ಡ ಹೋರಾಟಗಾರರು ಸಕ್ಸಸ್ ಆಗಿರುವಂಥದ್ದು ಪಬ್ಲಿಕ್ ಓರಿಯೆಂಟೆಡ್ ತಗೊಂಡಿರುವಾಗ, ಈ ವೋಟ್ ಚೋರಿ ಅವ್ರದ್ದು ಓನ್ ಪಾರ್ಟಿ ಓರಿಯೆಂಟೆಡ್ ಬಿಟ್ರೆ ಅದ್ರಲ್ಲಿ ಪಬ್ಲಿಕ್ ಓರಿಯೆಂಟೆಡ್ ಏನೂ ಇಲ್ಲ. ಹಾಗಾಗಿ ಅದನ್ನ ಆಂದೋಲನ ಅಂತ ನಾನು ಕರೆಯೋದೇ ಇಲ್ಲ. ಓಕೆ, ಅಗೇನ್ ನಾನು ಯುದ್ಧದನ್ನ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಗ್ಯಾಸ್ ಸಿಲಿಂಡರ್ಗೆ ಅಭಾವ ಅನ್ನುವಂಥದ್ದು ದೇಶದಾದ್ಯಂತ ಈಗ ಮನೆ ಮಾಡಿರುವಂಥದ್ದು. ಹಾಗಾಗಿ ಆರಂಭದಲ್ಲಿ ಸೆಂಟ್ರಲ್ ಗೌರ್ಮೆಂಟಿಂದ ಒಂದು ಇನ್ಫಾರ್ಮೇಷನ್ ಬರುತ್ತೆ, 90 ಡೇಸ್ ಸ್ಟಾಕ್ ಇದೆ ಅಂತ ಹೇಳಿ. ಆಮೇಲೆ 70 ಡೇಸ್ ಸ್ಟಾಕ್ ಇದೆ, ಈಗ 20 ಡೇಸಿಗೆ ಸ್ಟಾಕ್ ಇದೆ ಅಂತ ಬರ್ತಿದೆ. ಸ್ಟಾಕ್ ಇದೆ ಅಂದಮೇಲೆ ಸಪ್ಲೈ ಮಾಡೋಕ್ಕೇನು, ಈ ರೀತಿ ಪ್ರಶ್ನೆಗಳು ಉದ್ಭವಿಸ್ತಾ ಇದೆ. ಸ್ಟಾಕೇ ಇಟ್ಕೊಂಡಿಲ್ಲ, ಇವರು ಸುಮ್ಮನೆ ಲೋಕಸಭೆಯಲ್ಲಿ ಹೇಳಿಕೆ ಕೊಡ್ತಾರೆ ಅನ್ನುವಂತಹ ಒಂದಷ್ಟು ಅಲಿಗೇಷನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಈಗ ನಿನ್ನೆ ನಾನು ರೀಸೆಂಟ್ ಡೆವಲಪ್ಮೆಂಟ್ನೇ ತಗೊಳ್ಳೋದಾದರೆ ಅದೇ ಹರ್ಮುಜ್ ಜಲಸಂಧಿಯಿಂದ ಹಡಗು ಬಂದಿದೆ ಅನ್ನುವಂತಹ ಕ್ಲಾರಿಟಿಯನ್ನು ಕೊಟ್ಟಿದ್ರು ಕೂಡ, ಲೋಕಸಭೆಯಲ್ಲೇ ಕೊಟ್ಟಿದ್ರು ಕೂಡ ಇಲ್ಲಿ ಕಾಂಗ್ರೆಸ್ನವ್ರು ಒಪ್ಕೊಳ್ತಾ ಇಲ್ಲ. 1,35,335 ಮೆಟ್ರಿಕ್ ಟನ್ ಬಂದಿದೆ ಅನ್ನುವಂಥ, ಕಚ್ಚಾ ತೈಲ ಬಂದಿದೆ ಅನ್ನುವಂಥ ಮಾಹಿತಿನ ವೈ ದೇ ಆರ್ ನಾಟ್ ಅಕ್ಸೆಪ್ಟಿಂಗ್? ನ್ಯೂಸ್ಗಳು ಓದಲ್ವಲ್ಲ ಮೇಡಮ್, ಅಕ್ಸೆಪ್ಟೆನ್ಸ್ ಅನ್ನೋದಿಲ್ಲ. ಈಗ ನಿನ್ನೆ ನ್ಯೂಸ್ ನಾನು ಓದಿರೋ ಪ್ರಕಾರ ಜೈಶಂಕರ್ ಅವರ ಮಾತುಕತೆ, ಇರಾನ್ ಜೊತೆ ಮಾತುಕತೆ, ಅದು ಯಾವ್ದು ಅಪಾಸ್, ಐ ಆಮ್ ನಾಟ್ ಎಕ್ಸಾಕ್ಟ್ಲಿ ರೀಕಾಲ್ ಮಾಡ್ಕೊಳಕ್ ಆಗ್ತಿಲ್ಲ, ಆ ಪಾಯಿಂಟ್ ಎಲ್ಲಿ ಸ್ಟಾಪ್ ಆಗಿತ್ತು. ಅಲ್ಲಿಂದ ಅವ್ರು ಮಾತುಕತೆ ಮಾಡಿದ ನಂತರ ಫ್ರೀ ಪಾಸೇಜು, ಭಾರತ ದೇಶದ ಯಾವುದೇ ಸರಕು ಸಾಗಾಣಿಕೆ ಫ್ರೀ ಪಾಸೇಜ್ ಕೊಡ್ತೀವಿ ಅಂತ ಹೇಳಿ ಇರಾನ್ ಒಪ್ಕೊಂಡಿದ್ದಾರೆ. ಹಾಗಾಗಿ ನಿನ್ನೆ ನೀವು ಹೇಳಿದ ಪ್ರಕಾರನೇ ಅಡಿಷ್ನಲ್ ಏನು ಬೇಕು ಬರ್ತಾ ಇದೆ ಅನ್ನೋಂಥ ಮಾಹಿತಿನ ಜೈಶಂಕರ್ ವಿದೇಶಾಂಗ ಸಚಿವಾಲಯ ಹೇಳಿದ ಮೇಲೂ ನಂಬಲ್ಲ ಅಂದರೆ ಹಿಂಗಾಯ್ತು ಅಂದರೆ, ಅದೇ ಈಗ ನಾವು ಆಪರೇಷನ್ ಮಾಡಿದ್ರೆ ನೀವು ನಿಜವಾಗ್ಲೂ ಸಾಯಿಸಿದ್ರ ಅಂತ ಕೇಳಿದ್ರು. ಇಟ್ ಈಸ್ ಫಾರ್ ಸೇವಿಂಗ್. ಹಾಗಾಗಿ ಅವ್ರು ಹೆಂಗೆ ಅಂದರೆ ಆ ಬಾಡಿಯಲ್ಲಿ ಸತ್ತೋಗಿರೋರು ಯಾರು, ಅವ್ರ ಇವ್ರೇನು ಅಂತ ಕೇಳೋಂಥವ್ರು ಕಾಂಗ್ರೆಸ್ನವ್ರು, ಅವ್ರು ಪಾಪ ಟೀಕೆ ಮಾಡಕ್ಕೆ ಏನೋ ಒಂದು ಬೇಕು. ಮುನ್ನೆಚ್ಚರಿಕೆಯಾಗಿ ನಾನು ಫಸ್ಟ್ ಹೇಳ್ದಂಗೆ ಅಡುಗೆ ಅನಿಲ ಗ್ರಾಹಕರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಮುನ್ನೆಚ್ಚರಿಕೆಯಾಗಿ ಕಮರ್ಷಿಯಲ್ ಗ್ಯಾಸ್ನ ಕಮ್ಮಿ ಮಾಡಿದ್ರು. ಈಗ ನೆಕ್ಸ್ಟ್ ಸ್ಟಾಕ್ ಬರ್ತಾ ಇರೋದ್ರಿಂದ ಮುಂದಕ್ಕೆ ಯಾವುದೇ ರೀತಿ ಸಮಸ್ಯೆ ಇರಲ್ಲ ಅನ್ನೋವಂಥದ್ದು ಕೇಂದ್ರ ಸರ್ಕಾರದ ಹೇಳಿಕೆ ಇದೆ. ಕೇಂದ್ರ ಸರ್ಕಾರ ಒಂದು ಹೇಳಿಕೆ ಕೊಟ್ಟ ಮೇಲೆ ಅದನ್ನ ಒಪ್ಪುವಂಥದ್ದು ರಾಜ್ಯದ ದೇಶದ ಜನತೆಯ ಕೆಲಸ. ರೈಟ್. ಇನ್ನು ರಾಜ್ಯದಲ್ಲಿ ಈ 2.25 ವರ್ಷದಲ್ಲಿ ಅಭಿವೃದ್ಧಿ, ಅನುದಾನ, ರಸ್ತೆ, ಗುಂಡಿ, ಆಸ್ಪತ್ರೆ, ಆರೋಗ್ಯ ಅಂತ ಮಾತಾಡಿದಕ್ಕಿಂತ ಹೆಚ್ಚಾಗಿ ಕುರ್ಚಿ ಬಗ್ಗೆನೇ ಮಾತಾಡಿದ ಹೆಚ್ಚಾಯಿತು ಅಂತ ಅನಿಸುತ್ತೆ. ಕಾಂಗ್ರೆಸ್ ಪರಿಸ್ಥಿತಿ ಇವತ್ತು ಏನಾಗಿದೆ ಮೇಡಮ್, ನಾನು ಒಂದು ವಿಷಯದಲ್ಲಿ ನಾನು ಉಲ್ಲೇಖ ಮಾಡಬೇಕು ಅಂದರೆ, ಏನೋ ಬರದೇ 140 ಸೀಟ್ ಬಂದ್ಬಿಟ್ಟಿದ್ದಾರೆ. ಆಗದೆ ಏನೋ ಒಂದು ಆಗ್ಬಿಟ್ಟಿದೆ. ಅದು ಸಮಸ್ಯೆ ಎಲ್ಲಾಗಿದೆ ಅಂತ ನಾವು ಡೀಪ್ ಆಗಿ ನೋಡಕ್ ಹೋದ್ರೆ, ನಾವು JDS ಜಾಸ್ತಿ ಕಿತ್ತಾಡಿದ್ರಿಂದ ಈ ಭಾಗದಲ್ಲಿ ಜಾಸ್ತಿ ಆಯ್ತು. ಒಪ್ಕೋತಿರೋದನ್ನ 100% BJP JDS ಮೈತ್ರಿ ಇದ್ದಿದ್ರೆ, ಈಗ ಉದಾಹರಣೆಗೆ ಮಂಡ್ಯದಲ್ಲಿ 7-7 JDS ಗೆಲ್ಲೋರು, ಆರ್ 1-2 ನಾವು 1-5 ಅವ್ರು ಗೆಲ್ಲೋಂಥದ್ದು ಆಗೋದು. ಈಗ ನಮ್ಮ ಜಿಲ್ಲೆಯಲ್ಲೇ ಉದಾಹರಣೆ ನಾವು ನೋಡಿದ್ವಿ ಅಂದ್ರೆ ನೆಲಮಂಗಲ ಮತ್ತು ದೇವನಹಳ್ಳಿ 2 ಕ್ಷೇತ್ರಗಳು JDS ಗೆಲ್ಲೋದು ನಮ್ಮ ಅಭ್ಯರ್ಥಿ ಇಲ್ಲದೆ ಇದ್ದಿದ್ರೆ. ಸೊ ಹೀಗೆ 16 ನಾನು ಆಗ್ಲೇ ಹೇಳ್ದಂಗೆ 7ರಲ್ಲಿ ನಮ್ಮ NDA ಮೈತ್ರಿಕೂಟ 7-7 ಗೆಲ್ಲೋದು. ಇವತ್ತು 1 ಗೆದ್ದಿದ್ದೀವಿ, 6 ಕಾಂಗ್ರೆಸ್ ಗೆಲ್ಲುವಂಥ ಪರಿಸ್ಥಿತಿ. ನೀವು ಮಂಡ್ಯ ಸಿಟಿದೇ ತಗೊಂಡ್ರಿ ಅಂದ್ರೆ BJP ಅಭ್ಯರ್ಥಿ ಎಷ್ಟು ತಗೊಂಡಿದ್ದಾರೆ, ಗೆದ್ದಿರೋಂಥ ರವಿ ಅವ್ರಿಗೆ JDS ಅವ್ರಿಗೆ ಎಷ್ಟು ಅಂತರ ಇದೆ ಅಂತ ನೀವು ಪ್ರತಿಯೊಂದು ಕ್ಷೇತ್ರದಲ್ಲೂ ನಮ್ಮ ಶ್ರೀರಂಗಪಟ್ಟಣದಲ್ಲಿ ನಮ್ಮ ನಾಯಕರಾಗ್ಬೋದು. ಹೀಗಾಗಿ ಎಲ್ಲರೂ ಉತ್ತಮವಾಗಿ ಕೆಲಸವನ್ನ ಮಾಡಿದ್ದಾರೆ. ಆದರೆ ನಾವಿಬ್ರು ಕಿತ್ತಾಟದಲ್ಲಿ ಅವ್ರಿಗೆ ಹೆಚ್ಚಿನ ಸೀಟ್ ಬಂತು. ಆ ಸೀಟ್ ಬಂದ್ಬಿಟ್ಟಿದೆ, ಅಧಿಕಾರ ಸಿಕ್ಬಿಟ್ಟಿದೆ. ಇವಾಗ ಅಧಿಕಾರದಲ್ಲಿ ನಾನು CM ಆಗ್ಬೇಕು ಅಂತ ಒಂದು 8-10 ಜನಕ್ಕೆ ಆಸೆ ಇರೋದ್ರಿಂದ ಇಷ್ಟೆಲ್ಲ ಸಮಸ್ಯೆಗಳಾಗ್ತಿದೆ. ಪರಿಷತ್ ಚುನಾವಣೆಯಲ್ಲೂ ಕೂಡ ಈಗ
ಒಂದನ್ನು JDSಗೆ ಬಿಟ್ಕೊಟ್ಟಿದ್ದಕ್ಕೆ ಕಾಂಗ್ರೆಸ್ನ ಟೀಕೆ ಏನು ಅಂತ ಹೇಳಿದ್ರೆ BJPಯವರ ಸಾಮರ್ಥ್ಯದ ಬಗ್ಗೆ ಅವ್ರಿಗೆ ನಂಬಿಕೆ ಇಲ್ಲ, ಹಾಗಾಗಿ JDSಗೆ ಬಿಟ್ಟುಕೊಟ್ಟಿದ್ದಾರೆ. ಹಂಗಿದ್ರೆ ತಮಿಳ್ನಾಡಲ್ಲಿ ನೀವು ಎಷ್ಟು ಸೀಟ್ ತಗೊಂತ ಇದ್ದೀರಾ ಅಂತ ಅದ್ರ ಬಗ್ಗೆ ಚರ್ಚೆ ಮಾಡಿದ್ರೆ ನಿಮ್ಮ ಸಾಮರ್ಥ್ಯ ಎಲ್ಲಿ ಹೋಗುತ್ತೆ? ದೇಶದಲ್ಲಿ ಎಷ್ಟು ಕಡೆ ಯಾವ ರಾಜ್ಯಗಳಲ್ಲಿ ನೀವಿದ್ದೀರಾ? ಮುಖ್ಯವಾಗಿ 3 ರಾಜ್ಯಗಳಲ್ಲಿ ಕಾಂಗ್ರೆಸ್ ಇದ್ದಾರೆ. ಹೇಳಲಿಕ್ಕೆ ಸುಮ್ಮನೆ ಏನೋ ಒಂದು ಟೀಕೆ ಮಾಡಬೇಕು. ನಾವು ಒಂದು ಮೈತ್ರಿ ಪಕ್ಷ ಅಂತ ಬಂದಾಗ ಯಾವುದೋ ಒಂದು ಸೀಟ್ ಬಿಟ್ಕೊಡ್ಲೇಬೇಕಾಗುತ್ತೆ. ಬೆಂಗಳೂರಲ್ಲಿ ನಮಗೆ ಶಕ್ತಿ ಇಲ್ಲ ಅಂತ ಏನಿಲ್ಲ. ಬೆಂಗಳೂರು ಸೀಟನ್ನು ಅತಿ ಸುಭದ್ರವಾಗಿ ಇಷ್ಟು ದಿನ MLC ಸೀಟನ್ನು ನಾವೇ ಇಟ್ಕೊಂಡಿರೋಂಥ ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ. ಪುಟ್ಟಣ್ಣವರು 3 ಪಾರ್ಟಿಯಿಂದ ಗೆದ್ದಿದ್ದಾರೆ, ಅವ್ರಿಗೇನು ಪಾರ್ಟಿ ಅನ್ನೋದಲ್ಲ. ಆದರೆ BJP ಇಸ್ ಅ ವೆರಿ ಸ್ಟ್ರಾಂಗ್ ಫಾರ್ಮಿಡಬಲ್ ಫೋರ್ಸ್. ಜೊತೆಗೆ JDS BJP ಎರಡೂ ಒಂದಾದರೆ ಮೈತ್ರಿ ಅಭ್ಯರ್ಥಿ ಖಂಡಿತವಾಗ್ಲೂ ಗೆಲ್ತಾರೆ. ಆಮೇಲೆ JDS ಪಾರ್ಟಿಯಿಂದ ಸಿಂಬಲಿಂದ ಯಾರು ನಿಂತ್ಕೊಂತಾರೆ ಅಂತನೂ ಪಾಪ ಇವ್ರು ಕುತೂಹಲ, ನಮ್ಮವರೇ BJP ಅವ್ರು ಹೋಗಿ ನಿಂತ್ಕೊಂತಾರೇನೋ ಅನ್ನೋಂಥ ಪಾಪ ಕುತೂಹಲದಲ್ಲಿ ಕಾಂಗ್ರೆಸ್ ಅವರು ಈ ರೀತಿ ಮಾತುಗಳನ್ನ ಆಡ್ತಾರೆ. ಬಗ್ಗೆ ಎಲ್ಲ ಮುಂದಿನ ದಿನಗಳಲ್ಲಿ ತಕ್ಕ ಉತ್ತರವನ್ನು ನಮ್ಮ ರಾಜ್ಯದ ನಾಯಕರು ಕೊಡ್ತಾರೆ. ಓಕೆ, ಮುಂದಿನ 2 ವರ್ಷದಲ್ಲಿ ರಾಜ್ಯ ಕಾಂಗ್ರೆಸ್ನ ಆಡಳಿತದಲ್ಲಿ ಏನು ನಿರೀಕ್ಷೆ ಮಾಡ್ತಿದ್ದೀರಿ ಒಬ್ಬ ಶಾಸಕರಾಗಿ? ಏನು ನಿರೀಕ್ಷೆಗಳು? ಶಾಸಕನಾಗಿ ನಾನು ಆಗಲೇ ನಿಮ್ಗೆ ಹೇಳ್ದಂಗೆ ರಾಜ್ಯದ ಭವಿಷ್ಯವನ್ನ ಪಕ್ಕಕ್ಕಿಟ್ಬಿಟ್ಟಿದ್ದಾರೆ ಇವರು. ರಾಜ್ಯದ ಭವಿಷ್ಯದ ಬಗ್ಗೆ ಇವ್ರಿಗೆ ಚಿಂತೆನೇ ಇಲ್ಲ. ಯಾವಾಗ ಎಲೆಕ್ಷನ್ ಬರುತ್ತೆ ಅವಾಗ ಗ್ಯಾರಂಟಿ ಜ್ಞಾಪಕ ಬರುತ್ತೆ, ಅವಾಗ ದುಡ್ಡನ್ನ ಅಕೌಂಟ್ಗೆ ಹಾಕ್ಬೇಕು ಅಂತ ಜ್ಞಾಪಕ ಬರುತ್ತೆ. ಅಷ್ಟು ಬಿಟ್ರೆ ಗ್ಯಾರಂಟಿ ಯಾರು ಸಾರ್ವಜನಿಕರು ಬಂದು ಇವ್ರನ್ನ ಕೇಳಿಲ್ಲ. ಯಾವುದೇ ಸಾರ್ವಜನಿಕರು ಬಂದು ಇವ್ರನ್ನ ಕೇಳಿಲ್ಲ. ಆ ಗ್ಯಾರಂಟಿಯನ್ನೇ ಉತ್ತಮ ರೀತಿಯಾಗಿ ಮಾಡಿದ್ದಿದ್ರೆ ಆದರೂ ಜನ ಅವ್ರನ್ನ ಅಪ್ರಿಷಿಯೇಟ್ ಮಾಡ್ಬೋದು. ಇವಾಗ ನಾನೊಬ್ಬ ಯುವ ಮೋರ್ಚಾ ಅಧ್ಯಕ್ಷ, ನಿಮ್ಗೊಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಯುವ ನಿಧಿ ಅಂತ ಕಾರ್ಯಕ್ರಮ ಮಾಡ್ತಾರೆ, ನಿರುದ್ಯೋಗಿ ಭತ್ಯೆ ಅಂತ ಕೊಡ್ತಾರೆ. ಹೌದು, ಉದ್ಯೋಗಾಕಾಂಕ್ಷಿಗಳು ಅಂತ ಹೇಳೋದೊಂದು, ನಿರುದ್ಯೋಗಿ ಭತ್ಯೆ ಅಂತ ಹೇಳಿ ಬಜೆಟ್ ಅದಕ್ಕೆ ಅನುದಾನ ಇಟ್ಟಿಲ್ಲ. ಇದುವರೆಗೂ ಆಗಿರುವಂತಹ ಅನುದಾನ ಏನು ಇದುವರೆಗೂ ಖರ್ಚು ಮಾಡಿದೀವಿ ಅಂತ ಹೇಳ್ತಿದ್ದಾರೆ. 1,21,000 ಕೋಟಿಯಲ್ಲಿ ಯುವ ನಿಧಿಗೆ ನಾವು ಇಷ್ಟು 1,000 ಕೋಟಿ ಖರ್ಚು ಮಾಡಿದೀವಿ ಅಂತ ಹೇಳ್ತೀರಾ, ಅದು ಹಗರಣ ಅನ್ನುವಂಥದ್ದು ನನ್ನ ಆಪಾದನೆ. ಓಕೆ, ನೀವು ನಿರುದ್ಯೋಗಿಗಳು ಅಂತ 3 years ಇಂದ ಐಡೆಂಟಿಫೈ ಮಾಡಿದಿರಲ್ಲ, ನೀವು ನಿಜವಾಗ್ಲೂ ಪ್ರಗತಿಪರ ಸರ್ಕಾರ ಅಥವಾ ದೇಶದ ಭವಿಷ್ಯದ ಬಗ್ಗೆ, ರಾಜ್ಯದ ಭವಿಷ್ಯದ ಬಗ್ಗೆ, ಆ ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡಂಗಿದ್ರೆ ಅವ್ರಿಗೇನಾದ್ರೂ ಒಂದು ಪ್ರೋಗ್ರಾಮ್ ಮಾಡಿ ಇಷ್ಟೊತ್ತಿಗೆ ಒಂದು ಕೆಲಸ ಕೊಡ್ಸಿರತ್ತಾನೆ. 50,000 ಚಾಲನೆ ಕೊಟ್ಟಿದ್ದಾರಲ್ಲ ಈಗ. ಏನನ್ನ? 2,80,000 ಹುದ್ದೆಗಳು ಖಾಲಿ ಇದೆ. ಸರ್ಕಾರಿ ಹುದ್ದೆಗಳು ಬೇಡ, ನಾನು ಕೇಳ್ತಿರೋದು ನಿಮ್ಗೆ ಸ್ಕಿಲ್ ಬೇಸ್ಡ್ ಅಲ್ಲ ಮೇಡಮ್. ಈಗ ಫಾರ್ ಎಕ್ಸಾಂಪಲ್ 5 ಲಕ್ಷ ಯುವಕರಿಗೆ ಯುವ ನಿಧಿ ಯೋಜನೆಯಲ್ಲಿ ಇದುವರೆಗೂ ನೀವು ನೋಂದಣಿ ಮಾಡ್ಕೊಂಡಿದ್ದೀರಿ. 5 ಲಕ್ಷ ಯುವಕರಲ್ಲಿ ಎಷ್ಟು ಜನ ಕೆಲಸ ಕೊಡ್ಸಿದೀರಾ? ಓಕೆ, ಗಾಟ್ ಇಟ್. ನಿರುದ್ಯೋಗಿಗಳನ್ನ ಭತ್ಯೆ ಕೊಟ್ಟು ನಿರುದ್ಯೋಗಿಗಳಾಗಿ ಉಳಿಸೋದೇನ ಈ ಸರ್ಕಾರದ ಅವ್ರ ಅಜೆಂಡಾ? ನೋಡಿ, ಫಸ್ಟ್ ಆಫ್ ಆಲ್ ಉದ್ಯೋಗಾಕಾಂಕ್ಷಿಗಳು ಅಂತ ಹೇಳಿದ್ರೆ ಅದಕ್ಕೊಂದು ಅರ್ಥ ಇರೋದು, ಪಾಸಿಟಿವ್ ಥಿಂಕಿಂಗ್ ಇರೋದು. ಇವ್ರು ಅವ್ರನ್ನ ಕರೆಯೋದೇ ನಿರುದ್ಯೋಗಿಗಳು ಅಂತ ಕರೆದ ಮೇಲೆ ಈ ನಿರುದ್ಯೋಗಿಗಳಾಗಿ ಮುಂದುವರಿಸ್ತಾರೆ ಅನ್ನುವಂಥ ಸಂಪೂರ್ಣವಾದಂಥ ಫೋರ್ಸೈಟ್ ಅನ್ನ ಈ ಸರ್ಕಾರ ಹೇಳೋದು. ಯುವಕರಿಗೆ ಉದ್ಯೋಗದ ಕಿಚ್ಚನ್ನು ತುಂಬಬೇಕು, ಕೆಲಸನೂ ಕೊಡಬೇಕು. ಆ ರೀತಿ ನೀವು 2,000-3,000 ಅವ್ರ ಕೆಲಸ ಸಿಗೋವರೆಗೂ ಕೊಡಿ. ಅದನ್ನ ಕೊಡ್ತಾ ಶುರು ಮಾಡಿದ ತಕ್ಷಣ 6 ತಿಂಗಳಲ್ಲಿ ನೀವು ಟ್ರೈನಿಂಗ್ ಕೊಟ್ಟು ಕೆಲಸ ಕೊಡಿಸ್ಬೋದಲ್ವಾ? ಸ್ಕಿಲ್ ಡೆವಲಪ್ಮೆಂಟ್ ಇರೋದಿನಕ್ಕೆ. ಸರ್ಕಾರಿ ಹುದ್ದೆಗಳೇ ಭರ್ತಿಯಾಗಿಲ್ಲ, ನೀವು ಬಿಯಾಂಡ್ ಯೋಚನೆ ಮಾಡ್ತಿದ್ದೀರಿ ಮೇಡಮ್. ಸರ್ಕಾರಿ ಹುದ್ದೆಗಳನ್ನೇ ಅನ್ಕೊಂಡ್ರೆ ನಾವು ಬರೀ 2 ಲಕ್ಷದಲ್ಲಿ 6 ಕೋಟಿ 7 ಕೋಟಿ ಜನಸಂಖ್ಯೆ ಮಾಡಕ್ಕಾಗಲ್ವಲ್ಲ ಮೇಡಮ್? ಮೇಜರ್ ನಮಗೆ ನಡೆಯುವಂಥದ್ದು ಇವತ್ತು ನೀವು ಬಜೆಟ್ ಪುಸ್ತಕ ಹೋದ್ರೆ 70% ಆಫ್ ಜಾಬ್ಸ್ ಆರ್ ಇನ್ ಸರ್ವಿಸ್ ಸೆಕ್ಟರ್. ಆ ಸರ್ವಿಸ್ ಸೆಕ್ಟರಲ್ಲಿ ಜಾಬ್ಸ್ ಕೊಡಿಸೋದಕ್ಕೆ IT ಸರ್ವಿಸ್ ಆಗ್ಬೋದು, ಏನಾದರೂ ಆಗ್ಬೋದು. ಮ್ಯಾನುಫ್ಯಾಕ್ಚರಿಂಗ್ ಬರೀ 20% ಇದೆ. ಅದ್ರಲ್ಲಿ ಜಾಬ್ಸ್ ಕೊಡಿಸೋದಕ್ಕೆ ಇವರ ಪ್ರಯತ್ನ ಏನೂ ಇಲ್ಲ. ಅವ್ರಿಗೆ ಆ ಒಂದು ಇಂಟೆಂಟೇ ಇಲ್ಲ. ದೇಶದ ಭವಿಷ್ಯ, ರಾಜ್ಯದ ಭವಿಷ್ಯ ಅನ್ನೋ ಇಂಟೆಂಟೇ ಈ ಸರ್ಕಾರಕ್ಕಿಲ್ಲ. ಅವ್ರಿಗೆ ಏನಿದ್ರು ಅವ್ರ ಎಲೆಕ್ಟ್ರಲ್ ಪೊಲಿಟಿಕ್ಸ್, ಅವರ ಗ್ಯಾರಂಟಿ, ಇವತ್ತಿನ ಏನೋ ಏಕ್ ದಿನ್ ಕಾ ಸುಲ್ತಾನ್ ಅಂತಾರೆ, ಆ ರೀತಿ ಇವತ್ತಿಂದ ಮಾತ್ರ ಚಿಂತೆ ಆಲೋಚನೆ ಇರುವಂಥದ್ದು. ಆದರೆ ಪ್ರತಿಪಕ್ಷವಾಗಿ ಸಮರ್ಥವಾಗಿ ಪ್ರತಿಪಕ್ಷದ ಸ್ಥಾನವನ್ನು ನೀವು ನಿಭಾಯಿಸ್ತಿದ್ದೀರಾ? ಮಾಡ್ತಾ ಇದ್ದೀವಿ ಮೇಡಮ್, ಚೆನ್ನಾಗೇ. ಸದ್ಯಕ್ಕೆ ಪ್ರತಿಪಕ್ಷದ ಕೆಲಸಗಳು ತುಂಬ ಚೆನ್ನಾಗಿ ಈ ಬಜೆಟ್ ಸೆಷನಲ್ಲೂ ಚೆನ್ನಾಗಾಗಿದೆ. ಮೊನ್ನೆ ಫೆಬ್ರವರಿಯಲ್ಲಿ ನಡೆದಂಥ ಸೆಷನಲ್ಲೂ ತುಂಬ ಉತ್ತಮವಾಗಿ ಮೂಡ್ ಬರ್ತಾ ಇದೆ. ಇನ್ನೇನು 3 ವರ್ಷ ಈಗ ಆಗಿದೆ. ನಾನು ಆಗಲೇ ಹೇಳ್ದಂಗೆ ಫಸ್ಟ್ 2 years ನಮಗೂ ಒಂದು ತುಡಿತ, ಏನಾದರೂ ಮಾಡ್ತಾರೇನೋ. ಓಕೆ, ಪ್ಲಾನಿಂಗ್ ಆಗುತ್ತೆ, ಅದಕ್ಕೆ ಮೀಸಲಿಡೋದಾಗುತ್ತೆ, DPR ಆಗುತ್ತೆ, ಕೆಲಸ ಇನ್ನೇನು 3ನೇ ವರ್ಷದಲ್ಲಾದರೂ ಚಾಲನೆ ಆಗುತ್ತೆ ಅನ್ನೋ ಒಂದು ಆಶಾಭಾವನೆಯಿಂದ ಇಷ್ಟು ವರ್ಷ, 2 ವರ್ಷ, 3 ವರ್ಷ ಸಮಯ ಆಗಿದೆ. ಇವ್ರು ಏನು ಮಾಡಲ್ಲ ಅನ್ನೋಂಥ ಕ್ಲಾರಿಟಿ ಈಗ ನಮಗೂ ವಿರೋಧ ಪಕ್ಷದವ್ರಿಗೂ ಸಿಕ್ಕಿದೆ. ನಮ್ಮ ಹೋರಾಟ ಗ್ರೌಂಡ್ ಲೆವೆಲಲ್ಲಿ ಇನ್ನೂ ಅತಿ ಹೆಚ್ಚಾಗುತ್ತೆ. ಖಂಡಿತವಾಗ್ಲೂ ಸಮರ್ಪಕವಾಗಿ ನಾನು ಆಗಲೇ ಹೇಳಿದೆ, ಹೋರಾಟ ಮಾಡೋ ಅಂಥದ್ದು ಯಾವತ್ತೂ ಜನಾಂದೋಲನ ಇರಬೇಕು, ಜನಪರವಾದಂಥ ಆಂದೋಲನ, ಜನಪರವಾದಂಥ ಹೋರಾಟ ಇರಬೇಕು. ಓಟ್ ಚೋರಿ ಅನ್ನೋದ್ರಿಂದ ಜನಕ್ಕೆ ಏನು ಸಮಸ್ಯೆ ಆಗಿಲ್ಲ. ಆಮೇಲೆ ಓಟ್ ಚೋರಿ ಅನ್ನೋದು ಇಲ್ಲವೇ ಇಲ್ಲ, ಇದೊಂದು ಕಟ್ಟು ಕತೆ. ಹಾಗಾಗಿ ಈ ರೀತಿ ಆಂದೋಲನಗಳನ್ನ ಕಾಂಗ್ರೆಸ್ ಮಾಡ್ತಾ ಇದ್ದಾರೆ. ಜನಪರವಾಗಿ ಏನೋ ಸರ್ಕಾರಿ ಉದ್ಯೋಗಗಳು, ಉತ್ತಮವಾದಂಥ ಆರೋಗ್ಯ ವ್ಯವಸ್ಥೆ, ಉತ್ತಮವಾದಂಥ
ಶಿಕ್ಷಣ ವ್ಯವಸ್ಥೆ ಇದನ್ನು ಕಲ್ಪಿಸೋ ನಿಟ್ಟಿನಲ್ಲಿ ಖಂಡಿತವಾಗ್ಲೂ ಭಾರತೀಯ ಜನತಾ ಪಾರ್ಟಿಯ ಹೋರಾಟ ಹೆಚ್ಚಿನ ರೀತಿಯಲ್ಲಿ ಮುಂದಕ್ಕೆ ನಡೆಯುತ್ತೆ. ವಿಶೇಷವಾಗಿ ಭ್ರಷ್ಟಾಚಾರ, ಪ್ರತಿಯೊಂದು ಮೂಲೆಯಲ್ಲೂ ಭ್ರಷ್ಟಾಚಾರ ವ್ಯಾಪಕವಾಗಿ ತಾಂಡವಾಡ್ತಾ ಇದೆ. ನಾನಂತೂ ಒಬ್ಬ ಯುವಕನಾಗಿ, ರಾಜಕೀಯ ಹೊಸಬನಾಗಿ ನಾನು ಸರ್ಕಾರದಲ್ಲಿ ಕೇಳ್ಕೊಳ್ಳೋಂಥದ್ದು, ನೀವು ಬೇರೆ ಹೆಂಗಾದ್ರೂ ಭ್ರಷ್ಟಾಚಾರ, ನಿಮ್ಮ ಸಿದ್ದರಾಮಯ್ಯನವರು ಸಾಹೇಬರು ಪಾಪ ನಾನು ಭ್ರಷ್ಟಾಚಾರ ರಹಿತವಾದಂಥ ಆಡಳಿತ ಕೊಡ್ತೀನಿ ಅಂತ ಹೇಳ್ತಾರೆ. ಮೂರೇ ಇಲಾಖೆ, ಆರೋಗ್ಯ ಇಲಾಖೆ, ಕಂದಾಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ, ಈ 3 ಇಲಾಖೆಯನ್ನ ಭ್ರಷ್ಟಾಚಾರ ರಹಿತವಾಗಿ ಉಳಿಸಿದ್ರೆ ಖಂಡಿತವಾಗ್ಲೂ ಈ ದೇಶ ಈ ರಾಜ್ಯದ ಜನತೆ ಅಟ್ಲೀಸ್ಟ್ ನಿಟ್ಟುಸಿರು ಬಿಡೋ ರೀತಿ ಆಗುತ್ತೆ. ಖಂಡಿತ. ಯುವ ನಾಯಕರಾಗಿ ನೀವು ಕ್ಷೇತ್ರದ ಜನರ ಜವಾಬ್ದಾರಿಯನ್ನು ತಗೊಂಡು ಮುನ್ನಡೆಸ್ತಾ ಇದ್ದೀರಿ. ನಿಮ್ಮ ಪಕ್ಷದಲ್ಲಿ ಯಾವ ರೀತಿ ಸಪೋರ್ಟ್ ಇದೆ? ಪಕ್ಷದಲ್ಲಿ ಖಂಡಿತವಾಗ್ಲೂ ಸಂಪೂರ್ಣವಾದಂಥ ಬೆಂಬಲ ಇದೆ. ನಮ್ಮ ವಿರೋಧ ಪಕ್ಷದ ನಾಯಕರು ಅಶೋಕ್ ಅಣ್ಣವರು, ನಮ್ಮ ರಾಜ್ಯದ ಅಧ್ಯಕ್ಷರು ವಿಜೇಂದ್ರ ಅಣ್ಣವರು, ನಮ್ಮೆಲ್ಲ ಸೀನಿಯರ್ ಲೀಡರ್ಗಳು, ಸೀನಿಯರ್ MLAಗಳು. ಯಾಕೆಂದ್ರೆ ಈಗ ಏನಾಗುತ್ತೆ, ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ರಾಮನಗರ, ಈ 4 ಜಿಲ್ಲೆಗಳಿಗೆ ನಾನು ಒಬ್ಬನೇ ಬಿಜೆಪಿ ಶಾಸಕ. ಹಾಗಾಗಿ ನನಗೂ ಅನುಭವದ ಕೊರತೆ ಇದೆ. ಯಾಕಂದ್ರೆ ಅನುಭವ ಅನ್ನೋಂಥದ್ದು ತುಂಬಾ ಮುಖ್ಯ. ನಮ್ಮೆಲ್ಲ ಸೀನಿಯರ್ಸ್ ಲೀಡರ್ಸ್, ಪಕ್ಕದಲ್ಲಿ ವಿಶ್ವನಾಥ್ ಅಣ್ಣವ್ರು ಇದ್ದಾರೆ, ನನ್ನ ಪಕ್ಕದ ಕ್ಷೇತ್ರ, ಅವರು ಗೈಡ್ ಮಾಡ್ತಾರೆ. ನಮ್ಮ ಪಾರ್ಟಿಯಿಂದ ಅತಿ ಹೆಚ್ಚು ಸಪೋರ್ಟ್ ನಮ್ಮ MP ಅವರು ಇದ್ದಾರೆ, ಸುಧಾಕರ್ ಅವರು, ಎಲ್ಲರೂ ಪಾಪ ಪಾಸಿಟಿವ್ ಆಗಿ ಜನಪರವಾಗಿ ಏನೇ ತಗೊಂಡೋದ್ರು ನನಗೆ ಸಂಪೂರ್ಣ ಬೆಂಬಲವನ್ನು ಕೊಟ್ಟು ನಿಂತ್ಕೊಳ್ಳುವಂಥ ಕೆಲಸವನ್ನು ಎಲ್ಲರೂ ಮಾಡ್ತಾ ಇದ್ದಾರೆ. ಖಂಡಿತ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ರಾಜ್ಯದ ಆಡಳಿತ ಇರ್ಬೋದು, ನಿಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಹಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಜಿ ಮುಖಾಮುಖಿ ಕಾರ್ಯಕ್ರಮದಲ್ಲಿ ಧೀರಜ್ ಮುನಿರಾಜು ಅವರು ಭಾಗಿಯಾಗಿದ್ದರು. ಬಹಳ ಮುಖ್ಯವಾಗಿ ರಾಜ್ಯ ಕಾಂಗ್ರೆಸ್ನ ಆಡಳಿತ ಮತ್ತು ಮಧ್ಯಪ್ರಾಚ್ಯದ ಈ ಯುದ್ಧದ ಸನ್ನಿವೇಶದಲ್ಲಿ ರಾಜ್ಯದ ಪರಿಸ್ಥಿತಿ ಹೇಗಿದೆ, ಬದಲಾವಣೆಯನ್ನು ತರೋದಾದರೆ ಯಾವ ರೀತಿ ತರಬಹುದು ಅನ್ನೋದನ್ನು ಖಂಡಿತವಾಗ್ಲೂ ಇವತ್ತಿನ ಜಿ ಮುಖಾಮುಖಿ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.